ಆತ್ಮೀಯ ಸ್ಪರ್ಧಾರ್ಥಿಗಳೇ, ಎಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ. ನಾನು ನಿಮ್ಮ ಉದಯ್ ಕುಮಾರ್ ಸರ್. ನಮ್ಮ ಉದಯ್ ಸ್ಟಡಿ ಸರ್ಕಲ್ ಚಾನಲ್ನಲ್ಲಿ ಕಳೆದ ವಿಡಿಯೋದಲ್ಲಿ ನಾವು ನೋಡಿದ್ವು ಅಂದ್ರೆ ಈ ಸಿವಿಲ್ ಪಿ ಸಿ ಎಕ್ಸಾಮ್ಗೆ ಸಂಬಂಧಪಟ್ಟಂಗೆ ಕೀ ಆನ್ಸರ್ಸ್ಗಳನ್ನ ನಾನು ನಿಮಗೆ ದೊರಕಿಸ್ಕೊಟ್ಟಿದ್ದೆ. ಐ ಥಿಂಕ್ ನಮ್ಮ ಚಾನಲಿಂದ ಫಸ್ಟ್ ಕೀ ಆನ್ಸರ್ಸ್ಗಳು ಬಂದಿದ್ದು ಅಂತ ಅನ್ಕೋತಾನೆ. ಯಾಕಂದರೆ ಎಕ್ಸಾಮ್ ಮುಗಿದ 10ರಿಂದ 15 ನಿಮಿಷದ ಒಳಗಾಗಿ ನಾವು ನಿಮ್ಗೆಲ್ಲರಿಗೂ ಕೂಡ ತಾತ್ಕಾಲಿಕವಾದಂತಹ ಉತ್ತರಗಳನ್ನ ಕೊಟ್ಟಿದ್ವಿ. ಅದಾದ ನಂತರ ಕೆಲವೊಂದಿಷ್ಟು ಅನಾಲಿಸಿಸನ್ನು ಮಾಡಿ ಒಂದು ಸಿವಿಲ್ ಪಿ ಸಿ ಬುಕ್ ಅಂತ ಹೇಳಿ, ಅಂದರೆ ಒಂದು ಶಾರ್ಟ್ ನೋಟ್ಸ್ ನಿಮ್ಗೆಲ್ಲರಿಗೂ ಗೊತ್ತಿರ್ತದೆ, ಇನ್ಸ್ಟಾಗ್ರಾಮಲ್ಲಿ ಭಾಳಷ್ಟು ಫೇಮಸ್ ಆಗಿರ್ತದೆ. 3,000ಕ್ಕಿಂತ ಹೆಚ್ಚಿನ ಪ್ರತಿಗಳು ಇಡೀ ಕರ್ನಾಟಕದ ತುಂಬ ಮಾರಾಟ ಆಗಿ ದಾಖಲೆ ಕೂಡ ಬರೆದೈತಿ. ಸಿವಿಲ್ ಪಿ ಸಿ ರಿವಿಷನ್ ಬುಕ್ ಅಥವಾ ಕ್ವಿಕ್ ರಿವಿಷನ್ ಅಥವಾ ಬುಲೆಟ್ ಪಾಯಿಂಟ್ಸ್ ಬುಕ್ ಅಂತ ಹೇಳಿ ನಾವು ಇದನ್ನು ರಿಲೀಸ್ ಮಾಡಿದ್ವು, ತಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂಥ ವಿಷಯ. ಆ್ಯಂಡ್ ಭಾಳಷ್ಟು ಸ್ಪೆಷಲ್ ಏನು ಅಂದರೆ ಕೇವಲ 70 ಪೇಜ್ಗಳನ್ನು ಒಳಗೊಂಡೈತಿ. ನಿಮಗೆ ಬೇಕಾದ್ರೆ ಇಲ್ಲಿ ಲೈವಲ್ಲೇ ತೋರಿಸ್ತೀನಿ ನಿಮಗೆ. ಜಸ್ಟ್ 70 ಪೇಜ್ ಅದ. ಓಕೆ, ನಾವು 70 ಪೇಜ್ ಒಳಗೆ ಒಂದು ಪೇಜ್ ಒಳಗೆ ಒಂದು ಆ್ಯಡ ಮಾಡಿ ಪ್ರಿಂಟ್ ತೆಗಿಸಿ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಇದನ್ನು ಹಂಚಿದ್ದು. ಸರ್ ಏನ್ರಿ 70 ಪೇಜ್ ಒಳಗೆ ಕವರ್ ಆಕೈತನ ಅಂಥೇಳಿ ಭಾಳಷ್ಟು ವಿದ್ಯಾರ್ಥಿಗಳಿಗೆ ಕೇಳಿದ್ರು. ಕ್ವಾಂಟಿಟಿಗಿಂತ ಕ್ವಾಲಿಟಿ ಭಾಳ ಇಂಪಾರ್ಟೆಂಟ್ ಅನ್ನೋದು ನನ್ನ ಒಂದು ವೈಯಕ್ತಿಕ ವಾದ. ಹಾಗಾದ್ರೆ ಸರ್, ನಮ್ಮ ಪಿ ಸಿ ಬುಕ್ ಒಳಗಿಂದ ಎಷ್ಟು ಕ್ವಶನ್ಸ್ಗಳು ಎಕ್ಸಾಮಿನೇಷನ್ಗೆ ಬಂದಾವು ಅನ್ನೋದನ್ನು ಪೂರ್ಣ ವಿಶ್ಲೇಷಣೆ ಮಾಡೋಕೆ ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ನಮ್ಮ ಪಿ ಸಿ ಬುಕ್ ಭಾಳಷ್ಟು ವಿಶೇಷವಾಗಿತ್ತು. ಜಿ ಕೆ ಇತ್ತು, ಸೈನ್ಸ್ ಇತ್ತು, ಹಿಸ್ಟ್ರಿ ಇತ್ತು, ಜಿಯೋಗ್ರಫಿ ಇತ್ತು, ಇದರೊಳಗೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇತ್ತು, ಆ್ಯಂಡ್ ಎಕಾನಮಿ ಇತ್ತು, ಮಾರಲ್ ಎಜುಕೇಷನ್ ಮತ್ತು ಜನರಲ್ ಸ್ಟಡೀಸ್ ಇವನ್ನೆಲ್ಲವನ್ನು ನಾವು ಇನ್ಕ್ಲೂಡ್ ಮಾಡಿ ಭಾಳಷ್ಟು ಶಾರ್ಟ್ ನೋಟ್ಸ್ ಒಂದು 10-15 ಪೇಜ್ ಒಳಗೆ ನಿಮಗೆ ಇಡೀ ಸಂವಿಧಾನ ಕಟ್ಟಿಕೊಟ್ಬಿಟ್ಟಾನೆ. ಒಂದು 7-8 ಪೇಜ್ ಒಳಗೆ ಅರ್ಥಶಾಸ್ತ್ರವನ್ನು ಕಟ್ಟಿಕೊಟ್ಬಿಟ್ಟಾನೆ. ಭಾಳಷ್ಟು ಎಫರ್ಟ್ ಹಾಕಿ ಭಾಳಷ್ಟು ಅನಾಲಿಸಿಸ್ ಮಾಡಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ, ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ಗಳನ್ನು ಇಲ್ಲಿ ನೋಟ್ಸ್ ಮಾಡಿತ್ತು. ಅದಕ್ಕೆ ತಕ್ಕಂಗೆ ಕೆ ಎ ಮಾಡೆಲ್ ತಕ್ಕಂಗೆ, ಕೆ ಎ ಮಾದರಿ ತಕ್ಕಂಗೆ ಪ್ರಶ್ನೆಗಳು ಕೂಡ ಬಂದಿದ್ದು. ಕೆ ಎದವರು ನಡೆಸ್ಯಾರಂದ್ರೆ ಅದಕ್ಕೆ ತಕ್ಕಂಗೆ ನಾವು ನೋಟ್ಸ್ ಮಾಡಿದ್ದು. ಭಾಳಷ್ಟು ಪ್ರಶ್ನೆಗಳು ನಮ್ಮ ಈ ನೋಟ್ಸ್ನಿಂದ ಬಂದವು. ಅದ್ರ ಬಗ್ಗೆ ನಾನು ವಿಶ್ಲೇಷಣೆ ಮಾಡ್ತಾ ಹೋಗ್ತೀನಿ. ಎಸ್, ಹಾಗಾದ್ರೆ ತಡ ಮಾಡೋದು ಬೇಡ, ಪ್ರಶ್ನೆಯನ್ನು ನೋಡೋಣ. ಹಾಗೂ ಉತ್ತರ ಎಲ್ಲೈತಿ ನಮ್ಮ ಪಿ ಸಿ ಬುಕ್ ಒಳಗೆ, ಪಿ ಸಿ ಬುಕ್ ಯಾರ್ಯಾರು ತೊಗೊಂಡಿರಲ್ಲ ಅವ್ರಿಗೆ ಎಷ್ಟು ಸಹಕಾರಿ ಆಗೈತಿದ ಅನ್ನೋದನ್ನು ಕೂಡ ಇಲ್ಲಿ ವಿಶ್ಲೇಷಣೆ ಮಾಡ್ತಾ ಹೋಗ್ತೀನಿ. ಪ್ರಶ್ನೆನ ಗಮನಿಸ್ರಿ. ಪ್ರಶ್ನೆ ಜೊತೆ ನಿಮಗೆ ಮುಂದೆ ಬರುವಂತಹ ವಿ ಎ ಒ ಎಕ್ಸಾಮ್ಗಾಗಿರ್ಬೋದು, ಆ್ಯಂಡ್ ಟೀಚರ್ಸ್ ಎಕ್ಸಾಮ್ಸ್ಗಳಿಗೆ ಆಗಿರ್ಬೋದು. ಓಕೆ, ಯಾವುದು ಪಿ ಎಸ್ ಟಿ ಆರ್, ಜಿ ಪಿ ಎಸ್ ಟಿ ಆರ್, ಎಚ್ ಎಸ್ ಟಿ ಆರ್, ಯಾವುದೇ ಎಕ್ಸಾಮ್, ಜಿ ಕೆ ಅಂತೂ ಇದ್ದೇ ಇರ್ತದೆ. ಆ ಪರೀಕ್ಷೆಗಳಿಗೂ ಸಹಕಾರಿಯಾಗುವಂಗೆ ಇದನ್ನು ಎಕ್ಸ್ಪ್ಲನೇಷನ್ ಮಾಡ್ಕೋತಾ ಹೋಗ್ತೀನಿ. ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ವಿಡಿಯೋ ಆಗ್ತದ ಇದಂತೇಳಿ ಒಂದು ಹೋಪ್ಸ್ ಇಟ್ಕೊಂಡು ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಹಾಗಾದ್ರೆ ಸ್ಟಾರ್ಟ್ ಮಾಡೋಣ. ಕೆಳಗಿನ ಯಾವುದನ್ನು ಸಂವಿಧಾನದ 7ನೇ ಅನುಸೂಚಿಯಲ್ಲಿ ಸೇರಿಸಲಾಗಿದೆ ಅಂತ ಹೇಳ್ಕೊಟ್ಟಿದ್ದಾರೆ. ಆಪ್ಷನ್ಸ್ ಕೂಡ ನೋಡತ್ತೀರಿ ನೀವು. ಇದು ನಮ್ಮ ಪುಸ್ತಕದಾಗ 82ನೇ ಪೇಜ್ ಒಳಗೆ ಐತೆ. ಓಕೆ, ನಮ್ಮ ಪುಸ್ತಕವನ್ನು ಇಲ್ಲಿ ನಿಮಗೆ ತೋರಿಸಿ ಅದರ ಬಗ್ಗೆ ನಿಮಗೆ ಮಾತಾಡ್ತೀನಿ. ಓಕೆ, 72 ಪೇಜ್ ಒಳಗೆ, ಪೇಜ್ ನಂಬರ್ 72 ಒಳಗೆ, 82 ಒಳಗೆ ಆ್ಯಸ್ ಇಟ್ ಈಸ್, ಏನೂ ಫರ್ಕ್ ಆಗಿಲ್ಲ. ಓಕೆ, ಒಂದು ಸೆಕೆಂಡ್. ಎಸ್ ಓಕೆ, ಇಲ್ಲಿ ಗಮನಿಸುತ್ತೆ ನಾವು 82 ಸಂವಿಧಾನಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನ ಇಲ್ಲಿ ಹಾಕಿದ್ದೀನಿ. ಅದರೊಳಗೆ ನೀವು ನೋಡಿದ್ರಿ ಅಂದ್ರೆ ಇಲ್ಲಿ ಗಮನಿಸ್ರಿ. 7ನೇ ಅನುಸೂಚಿ ಒಕ್ಕೂಟ ಪಟ್ಟಿ ಅಂದರೆ ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ ಮತ್ತು ಸಮವರ್ತಿ ಪಟ್ಟಿ. ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ, ಸಮವರ್ತಿ ಪಟ್ಟಿಗೆ ಸಂಬಂಧಿಸಿದಂಗೆ 7ನೇ ಅನುಸೂಚಿ ಐತಿ ಅನ್ನೋದು ಕಾನ್ಸೆಪ್ಟ್. ಅದೇ ರೀತಿನ ಇಲ್ಲಿ ಪ್ರಶ್ನೆ ಪೇಪರ್ದ ಪ್ರಶ್ನೆ ಸಂಖ್ಯೆ ಒಳಗೂ ಕೇಳಿದನು. ಕೇಂದ್ರ ಪಟ್ಟಿ ಹೌದು 7ನೇ ಅನುಸೂಚಿ ಒಳಗೆ ಐತಿ, ರಾಜ್ಯ ಪಟ್ಟಿ ಐತಿ, ಸಮವರ್ತಿ ಪಟ್ಟಿ ಕೂಡ ಐತಿ. ಅಧಿಕೃತ ಭಾಷೆಗಳು ಇಲ್ಲಿ ಬರಂಗಿಲ್ಲ. ಅಧಿಕೃತ ಭಾಷೆಗಳಿಗೆ ಮುಂದಿನ ಅನುಸೂಚಿ ಅಂದರೆ 8ನೇ ಅನುಸೂಚಿ ಮೀಸಲಾಗೈತಿ. ಅದ್ರ ಸಂಬಂಧ ಒಂದು ಅನುಸೂಚಿ ಐತಿ, ಅದನ್ನು ನಾವು 8ನೇ ಅನುಸೂಚಿ ಅಂತ ಹೇಳಿ ಕರಿತೀವಿ. ಹಾಗಾದರೆ 7ನೇ ಅನುಸೂಚಿ ಒಳಗೆ ನಾವು ಕೇವಲ ಮಾಡಿದ್ದು ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ ಮತ್ತು ಸಮವರ್ತಿ ಪಟ್ಟಿ. ಕೇಂದ್ರ ಪಟ್ಟಿ ಕೇಂದ್ರ ಸರ್ಕಾರ ಕಾನೂನು ರಚಿಸುವಂತಹ ಅರ್ಹತೆಯನ್ನು ಅಥವಾ ಕಾನೂನನ್ನು ಹೊಂದಿರ್ತದೆ. ರಾಜ್ಯ ಪಟ್ಟಿಯಲ್ಲಿ ರಾಜ್ಯ ಸರ್ಕಾರದ ಪೂರ್ಣ ಹಿಡಿತ ಇರ್ತದೆ. ಇನ್ನು ಸಮವರ್ತಿ ಪಟ್ಟಿ ವಿಶೇಷವಾಗಿ ಕೇಂದ್ರ ಮತ್ತು ರಾಜ್ಯ ಇಬ್ಬರೂ ಕೂಡಿ ಈ ಕಾನೂನನ್ನು ಹೊಂದಬಹುದು. ಓಕೆ, ಇಲ್ಲಿ ಕೆಲವೊಂದಿಷ್ಟು ವಿಷಯಗಳು ಬರ್ತಾವೆ. ಆ ವಿಷಯಗಳನ್ನು
ಆ ವಿಷಯಗಳಿಗೆ ಕಾನೂನನ್ನು ರಚನೆ ಮಾಡುವಂತಹ ಒಂದು ವಿಶೇಷವಾದಂತಹ ಸ್ಥಾನಮಾನವನ್ನು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಎರಡೂ ಕೂಡಿ ತಗೊಂಡಿತ್ತು ಅಂದ್ರೆ ಸಮವರ್ತಿ ಪಟ್ಟಿ. ಕೇಂದ್ರ ಸರ್ಕಾರ ಅಷ್ಟೇ ತೀರ್ಮಾನ ಮಾಡುತ್ತಿತ್ತು ಅಂದ್ರೆ ಅದು ಕೇಂದ್ರ ಪಟ್ಟಿ, ರಾಜ್ಯ ಸರ್ಕಾರ ಅಷ್ಟೇ ತೀರ್ಮಾನ ಮಾಡುತ್ತಿತ್ತು ಅಂದ್ರೆ ರಾಜ್ಯ ಪಟ್ಟಿ. ಈ ಮೂರನ್ನ ನಾವು ಕೂಡ 7ನೇ ಅನುಸೂಚಿ ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ABC ಸರಿಯಾದ ಉತ್ತರ. ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ನಮ್ಮ ಪುಸ್ತಕದಾಗ ಎಲ್ಲಿತ್ತು ಅನ್ನೋದನ್ನ ನೀವು ನೋಡಿದ್ರಿ, ಇಲ್ಲ ಐತೆ ನೋಡ್ರಿ ಡೈರೆಕ್ಟ್. ಬರೇ 35 ಶೀಟ್ ಐತೆ, ಬರೇ 70 ಪೇಜ್, 35 ಹಾಳೆ ಅಚ್ಕ ಕುಡಿಸಿದ್ರೆ 70 ಪುಟ. ಇಷ್ಟರೊಳಗೆ 40 ತನಕ ಕ್ವಶನ್ ಬರ್ತಾವು ಅಂದ್ರೆ ಇದೆಷ್ಟು ವಿಶೇಷ ಇರ್ಬೋದು ಪುಸ್ತಕ, ಕೈಪಿಡಿ. ಓಕೆ, ಎಸ್. ಹಾಗಾದ್ರೆ ನೆಕ್ಸ್ಟ್ ಪ್ರಶ್ನೆಯನ್ನ ನೋಡೋಣ. ಸಂವಿಧಾನ ರಚನಾ ಸಭೆಯ ಶಾಶ್ವತ ಅಧ್ಯಕ್ಷರಾಗಿ ರಾಜೇಂದ್ರ ಪ್ರಸಾದ್ ಅಧಿಕಾರ ಸ್ವೀಕರಿಸುವುದಕ್ಕಿಂತ ಮೊದಲ ಹಂಗಾಮಿ ಅಧ್ಯಕ್ಷರು ಯಾರಾಗಿದ್ರು ಅನ್ನೋದು ಪ್ರಶ್ನೆ ಐತಿ. ತಮಗೆಲ್ಲರಿಗೂ ಇದು ಗೊತ್ತಿರ್ತದೆ, ಎಲ್ಲ ಪುಸ್ತಕಗಳಿಗೂ ಸಿಗುವಂಥ ಕಾಮನ್ ಫ್ಯಾಕ್ಟರ್ ಇದೆ. ಇಲ್ಲೇ ಕೊಟ್ಟುಬಿಟ್ಟು ನೋಡಿ ನಾವು. ಸಂವಿಧಾನ ಸಭೆಯ ತಾತ್ಕಾಲಿಕ ಅಧ್ಯಕ್ಷರು ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾ ಅವರಿದ್ದರು. ಆಮೇಲೆ ಕಾಯಂ ಅಧ್ಯಕ್ಷರಾಗಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರಾದರು. ಕರಡು ಸಮಿತಿಯ ಅಧ್ಯಕ್ಷರು ಡಾಕ್ಟರ್ BR ಅಂಬೇಡ್ಕರ್ ಅವರು. ಬಹಳಷ್ಟು ಇಂಪಾರ್ಟೆಂಟ್ ಪಾಯಿಂಟ್ ಆಗಿತ್ತದ. ಇದೇ ಇಂಪಾರ್ಟೆಂಟ್ ಪಾಯಿಂಟನ್ನು ಇಲ್ಲಿ ಕೇಳಿದಾನು. ಹಾಗಾದ್ರೆ ರಾಜೇಂದ್ರ ಪ್ರಸಾದ್ ಅವರಿಗಿಂತ ಮೊದಲ ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾ ಅವರು ಏನಿದ್ರು ಅಂದ್ರೆ ರಚನಾ ಸಭೆಯ ಅಧ್ಯಕ್ಷರಾಗಿದ್ದರು. ಡಿಸೆಂಬರ್ 9, 1946 ಇವರನ್ನು ಏನು ಮಾಡಿತ್ತು ಅಂದ್ರೆ ತಾತ್ಕಾಲಿಕವಾಗಿ ಅಧ್ಯಕ್ಷರನ್ನ ಮಾಡಿತ್ತು. ಎರಡು ದಿನ ಆದ್ಕೂಳೆ ಡಿಸೆಂಬರ್ 11ನೇ ತಾರೀಕು 1946 ಕಾಯಂ ಅಧ್ಯಕ್ಷರನ್ನಾಗಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರನ್ನ ಮಾಡಿತು. ಬಾಬು ರಾಜೇಂದ್ರ ಪ್ರಸಾದ್ ಅವರು ಬಿಹಾರದವರು. ಇವರನ್ನ ಕಾಯಂ ಅಧ್ಯಕ್ಷರನ್ನಾಗಿ ಮಾಡಿಬಿಡ್ತು. ಓಕೆ, ಇದು ಒಂದು ವಿಶೇಷವಾಗಿದ್ದು ಡೇಟ್ ಕೂಡ ನೀವು ನೆನಪಿಟ್ಕೋಬೇಕು. ರಚನಾ ಸಭೆ. ಎಸ್, ಈ ಪ್ರಶ್ನೆ ನಮ್ಮ ಪುಸ್ತಕದಾಗ ಇಲ್ಲೇ ಡೈರೆಕ್ಟ್ ಒಣ್ಣೆಕ ಭಾರತದ ಸಂವಿಧಾನದ ಒಣ್ಣೆಕ ಇದನ್ನ ಕೊಟ್ಟಬಿಟ್ಟು. ಮುಂದಿನ ಪ್ರಶ್ನೆಯನ್ನು ಗಮನಿಸೋಣ. ಕೆಳಗಿನ ಹೇಳಿಕೆಗಳನ್ನ ಪರಿಶೀಲಿಸಿ ಭಾರತ ಸಂವಿಧಾನವು ಮೂಲ ಸಂರಚನೆ, ಸಂಯುಕ್ತ ವ್ಯವಸ್ಥೆ, ಜಾತಿ ಮೂಲ ಸಂರಚನೆ ಅನ್ನುವಂತಹ ಪದ ಏನದಲ್ಲ, ಈ ಮೂಲ ಸಂರಚನೆ ಅನ್ನುವಂಥ ಪದ ಸಂವಿಧಾನದ ಮೂಲ ಪದ ಅಲ್ಲ. ಇದು ಕೇಶವಾನಂದ ಭಾರತಿ ಪ್ರಕರಣದಲ್ಲಿ ಬರುವಂತಹ ಒಂದು ಪದ ಇದೆ. ಮೂಲ ಸಂರಕ್ಷಣೆಗೆ ಧಕ್ಕೆ ಆಗದಂಗ ಅಂತೇಳಿ ಕೇಶವಾನಂದ ಭಾರತಿ ಅವರ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಒಂದು ನೀಡಿದ ನ್ಯಾಯಾಂಗದ ಒಂದು ಕಾನ್ಸೆಪ್ಟ್ ಆಗೈತದ. ಇನ್ನು ಕೆಳಗ ನ್ಯಾಯಿಕ ವಿಮರ್ಶೆ ಅಂತದಲ್ಲ, ಇದು ಐತದ. ನ್ಯಾಯಿಕ ವಿಮರ್ಶೆ ಅನ್ನೋದು ಸಂವಿಧಾನದಾಗ ಇರುವಂಥದ್ದು. ಹಾಗಾದ್ರೆ ಇದು ನಮ್ಮ ಪುಸ್ತಕದಾಗ ಎಲ್ಲಿ ಐತ್ರಿ ಸರ್ ಅಂತ ಏನಾದರೂ ನೀವು ನೋಡಿದ್ರಿ ಅಂದ್ರೆ ಪೇಜ್ ನಂಬರ್ 78 ಗಮನಿಸಿದ್ರಿ ಅಂದ್ರೆ ಇಲ್ಲಿ ಓಕೆ, ಇಲ್ಲಿ ಐತೆ ನೋಡ್ರಿ. ಕೇಶವಾನಂದ ಭಾರತಿ ಪ್ರಕರಣ ಮೂಲ ಸಂವಿಧಾನದ ಬಗ್ಗೆ ಹೇಳಿತ್ತು ಕೇಶವಾನಂದ ಭಾರತಿ, ಅದನ್ನ ಇಲ್ಲಿ ನಾವು ಉಲ್ಲೇಖ ಮಾಡಿದೆವು. ಅದಾದ ಕೂಡಲೇ ನ್ಯಾಯಾಂಗ ವಿಮರ್ಶೆ ಬಗ್ಗೆ ಸ್ವಲ್ಪ ಮುಂದೆ ಹೋದ್ರೆ ನಿಮ್ಗೆ ಸಿಗ್ತದೆ. ನ್ಯಾಯಿಕ ವಿಮರ್ಶೆ ಅಂಥೇಳಿ ನಾವಿಲ್ಲಿ ಮೆನ್ಷನ್ ಮಾಡಿದೆವು ಅದನ್ನ. ಓಕೆ, ಸೆಕೆಂಡ್. ಎಸ್, ಇಲ್ಲದ ನೋಡ್ರಿ. ಇದ್ರ ಪರಿಷತ್ತು ತಡೆ ಹಿಡಿಬಹುದು ಕೆಲವು ನ್ಯಾಯಾಂಗ ಪರಾಮರ್ಶೆ ಅಥವಾ ನ್ಯಾಯಿಕ ವಿಮರ್ಶೆ ಅನ್ನೋದು ಇಲ್ಲಿ ಸಂವಿಧಾನದಾಗಿರುವಂತಹ ಮೂಲ ಪದ ಆಗೈತಿ. ಹಾಗಾಗಿ ಇದನ್ನು ನೋಡ್ಕೊಂಡ ಒಂದು ಸ್ವಲ್ಪ ಅನಾಲಿಸಿಸ್ ಮಾಡಿದ್ರಿ ಅಂದ್ರೆ ನೀವು ಈಸಿಯಾಗಿ ಇದನ್ನ ಈ ಪ್ರಶ್ನೆಗೆ ಉತ್ತರವನ್ನ ಹಾಕಬಹುದು. ಓಕೆ, ದೆನ್ ನೆಕ್ಸ್ಟ್ ಕ್ವಶನ್. ಭಾರತ ಒಕ್ಕೂಟದಲ್ಲಿ ರಾಷ್ಟ್ರಪತಿಯನ್ನ ಚುನಾವಣೆ ಮಾಡೋರು ಯಾರು ಅಂತ ಹೇಳ್ಕೊಟ್ಟಿದ್ದಾರೆ. ಬಹಳಷ್ಟು ಈಸಿಯಾಗಿರುವಂತಹ ಪ್ರಶ್ನೆ. ಎಲ್ಲ ಪ್ರಶ್ನೆ ಪತ್ರಿಕೆ ಒಳಗೂ ಅಥವಾ ಎಲ್ಲ ಪುಸ್ತಕದಾಗೂ ಇದ್ದೇ ಇರ್ತದೆ. ಆದರೂ ನಾವು ಒಂದು ಸ್ವಲ್ಪ ವಿಶೇಷವಾಗಿ ಇಲ್ಲಿ ಹೈಲೈಟ್ ಮಾಡಿ ಕೊಟ್ಟವದನ್ನು ರಾಷ್ಟ್ರಪತಿ ಅವ್ರ ಇಂಪೀಚ್ಮೆಂಟ್ 61ನೇ ಅಡಿಯ ಅವಕಾಶ ಹೇಳ್ತದೆ ರಾಷ್ಟ್ರಪತಿಯವರ ಬಗ್ಗೆ. 52ನೇ ಅನುಸೂಚಿ ಏನು ಹೇಳ್ತದ ಅಂದ್ರೆ ಅನುಚ್ಛೇದ ಅಂದ್ರೆ ವಿಧಿ 52ನೇ ವಿಧಿ ಏನು ಹೇಳ್ತದ ಅಂದ್ರೆ ರಾಷ್ಟ್ರಪತಿಯವರ ನೇಮಕ ಹಾಗೂ ಕಾರ್ಯಾಂಗದ ಮುಖ್ಯಸ್ಥರು ರಾಷ್ಟ್ರಪತಿಯವರಾಗಿರ್ತಾರೆ ಯಾವಾಗಲೂ. ಇನ್ನು ರಾಷ್ಟ್ರಪತಿಯನ್ನ ಯಾರು ನೇಮಕ ಮಾಡ್ತಾರೋ ಅನ್ನುವಂತಹ ವಿಶೇಷವಾದಂಥದಕ್ಕೆ ಬಂದು ಅಂದ್ರೆ ಚುನಾವಣೆಯಲ್ಲಿ ಸಂಸತ್ತಿನ ಎರಡೂ ಸದನಗಳ ಚುನಾಯಿತ ಸದಸ್ಯರು ಅಂದ್ರೆ ಲೋಕಸಭೆ ಮತ್ತು ರಾಜ್ಯಸಭೆ ಹಾಗೂ ರಾಜ್ಯಗಳ ವಿಧಾನಸಭೆಯ ಚುನಾಯಿತ ಸದಸ್ಯರು, ವಿಶೇಷವಾಗಿ ದೆಹಲಿ ಮತ್ತು ಪುದುಚೇರಿ ಅಥವಾ ಪಾಂಡಿಚೇರಿ ಇವೆರಡೂ ಕೇಂದ್ರಾಡಳಿತ ಪ್ರದೇಶಕ್ಕೂ ಕೂಡ ವಿಧಾನಸಭೆ ಇರುವ ಕಾರಣ ಅವರು ಕೂಡ ಇಲ್ಲಿ ಭಾಗವಹಿಸ್ತಾರೋ ರಾಷ್ಟ್ರಪತಿಯವರ ಚುನಾವಣೆಗೆ. ಬಹಳಷ್ಟು ಇಂಪಾರ್ಟೆಂಟ್ ಏನು ಅಂದ್ರೆ ನಾಮನಿರ್ದೇಶನಗೊಂಡಿರ್ತಾರಲ್ಲ ಅಂತಹ ಸದಸ್ಯರಿಗೆ ಇಲ್ಲಿ ಅವಕಾಶ ಇರಂಗಿಲ್ಲ. ರಾಷ್ಟ್ರಪತಿ ಚುನಾವಣೆ ಅನ್ನೋದು ನೇರವಾಗಿ ಜನರಿಂದ ಆಗುವಂತಹ ಚುನಾವಣೆ ಅಲ್ಲ. ಇದೊಂದು
ಪರೋಕ್ಷ ಚುನಾವಣೆ, ಇದೊಂದು ಪರೋಕ್ಷ ಚುನಾವಣೆ. ಎಲೆಕ್ಟ್ರಾಲ್ ಕಾಲೇಜ್ ಚುನಾವಣೆ ಅಂತ ಹೇಳಿ ಕರಿತವೆ ಇದಕ್ಕೆ. ಎಲೆಕ್ಟ್ರಾಲ್ ಕಾಲೇಜ್ ಚುನಾವಣೆ ಇದು ನೇರವಾಗಿ ಹೆಂಗ MLAಗಳ್ದ MP ಗಳ್ದ ಜನರು ಹೋಗಿ ಓಟ್ ಹಾಕ್ತಾರಲ್ಲ, ಹಂಗ ರಾಷ್ಟ್ರಪತಿಗೆ ಜನರ ಆಯ್ಕೆ ಮಾಡಂಗಿಲ್ಲ. ಹಾಗಾಗಿ ಇದು ನೇರ ಚುನಾವಣೆ ಅಲ್ಲ, ಅಥವಾ ನೇರವಾದಂತಹ ನೇಮಕಾತಿ ಅಲ್ಲ, ಅಥವಾ ನೇರವಾದಂತಹ ಆಯ್ಕೆ ಅಲ್ಲ. ಇದೊಂದು ಪರೋಕ್ಷ ಆಯ್ಕೆ ಎಲೆಕ್ಟ್ರಾಲ್ ಕಾಲೇಜ್ಗಳ ಮೂಲಕ. ಎಲೆಕ್ಟ್ರಾಲ್ ಕಾಲೇಜ್ ಅಂದ್ರೆ ಇವರ ಸಂಸತ್ತು, ರಾಜ್ಯ ವಿಧಾನಸಭೆ, ದೆಹಲಿ, ಪುದುಚೇರಿ ಕೇಂದ್ರಾಡಳಿತ ಪ್ರದೇಶಗಳ ವಿಧಾನಸಭೆಯ ಚುನಾಯಿತ ಸದಸ್ಯರ ಇಲ್ಲೇನಾದ್ರೂ ನಾಮನಿರ್ದೇಶಗೊಂಡ ಸದಸ್ಯರು ಅಂತ ಬಂತು ಅಂದ್ರೆ ಅಲ್ಲ. ಯಾಕಂದ್ರೆ ಕೆಲವೊಂದಿಷ್ಟು ರಾಜ್ಯಸಭೆಯಲ್ಲಿ ರಾಷ್ಟ್ರಪತಿಯವರ ನಾಮನಿರ್ದೇಶನಗೊಂಡಂತಹ ಸದಸ್ಯರನ್ನ ಆಯ್ಕೆ ಮಾಡಿರ್ತಾರೆ. ಹಾಗಾಗಿ ಅವರ ಯಾವುದೇ ರಾಷ್ಟ್ರಪತಿ ಚುನಾವಣೆಗೆ ಅಥವಾ ಯಾವುದೇ ರಾಷ್ಟ್ರಪತಿಗೆ ಓಟ್ ಹಾಕುವಂತ ಅರ್ಹತೆಯನ್ನು ಪಡೆದಿರೋದಿಲ್ಲ ಅವರ. ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಈ ಪ್ರಶ್ನೆ ಕೂಡ ನಮ್ಮ ಪುಸ್ತಕದಾಗ, ನಮ್ಮ PC ಬುಕ್ ಶಾರ್ಟ್ ಕೈಪಿಡಿ ಅದ್ರೊಳಗೆ ಕೂಡ ಇದನ್ನ ಮೆನ್ಷನ್ ಮಾಡೇವಿ. ಈ ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಭಾರತ ಸರ್ಕಾರದ ಅತ್ಯುನ್ನತ ಕಾನೂನು ಸಲಹೆಗಾರರು ಯಾರು? ಲೀಗಲ್ ಅಡ್ವೈಸರ್ ಯಾರು? ಅತ್ಯುನ್ನತ ಲೀಗಲ್ ಅಡ್ವೈಸರ್ ಯಾರು ಅಂತ ನೋಡಿದ್ವು ಅಂದ್ರೆ ಇದು ಕೂಡ ನಮ್ಮ ಪುಸ್ತಕದಾಗಿರುವಂಥ ವಿಷಯನ 83ನೇ ಪೇಜ್ ಒಳಗೆ ಇದನ್ನು ಬಹಳಷ್ಟು ಚಂದ ನಾವು ಹಾಕಿದ್ದೀವಿ. ಅಟಾರ್ನಿ ಜನರಲ್ ಆಫ್ ಇಂಡಿಯಾ ಇವರು ಭಾರತದ ಮುಖ್ಯ ಕಾನೂನು ಅಧಿಕಾರಿಗಳಾಗಿರುತ್ತಾರೆ. ರಾಜ್ಯದಲ್ಲಿ ಅಡ್ವೊಕೇಟ್ ಜನರಲ್, ದೇಶದಲ್ಲಿ ಅಟಾರ್ನಿ ಜನರಲ್. ಹಾಗಾಗಿ ದೇಶದ ಅತ್ಯುನ್ನತ ಕಾನೂನು ಸಲಹೆಗಾರರು ಯಾರು ಅಂದ್ರೆ ಅಟಾರ್ನಿ ಜನರಲ್. ಅಟಾರ್ನಿ ಜನರಲ್. ಓಕೆ. ದೆನ್ ಟರ್ನರ್ ಸಿಂಡ್ರೋಮ್ ಕಾಯಿಲೆಯು ಕೆಳಗಿನ ಯಾವ ಕಾರಣದಿಂದ ಬರ್ತೈತಿ ಅಂತ ಹೇಳಿ ಕೇಳಿದಾರು. ಇದಕ್ಕೆ ಆಕ್ಚುಲಿ ಗ್ರೇಸ್ ಕೂಡ ಕೊಟ್ಟಿದ್ದಾರೆ ಈಗ KE ಅವರ. ಇಲ್ಲಿ ಒಂದು ಸ್ವಲ್ಪ ಮಿಸ್ಟೇಕ್ ಏನಾಗೈತಿ ಅಂದ್ರೆ ಟರ್ನರ್ ಸಿಂಡ್ರೋಮ್ ಅನ್ನೋದು ಎರಡು ರೀತಿ ಸಿಂಡ್ರೋಮ್ಗಳದ. ಒಂದು ಡೌನ್ ಸಿಂಡ್ರೋಮ, ಇನ್ನೊಂದು ಟರ್ನರ್ ಸಿಂಡ್ರೋಮ. ಒಂದು ಹೆಚ್ಚಾತು ಅಂದ್ರೆ ಕ್ರೋಮೋಸೋಮ ಡೌನ್ ಸಿಂಡ್ರೋಮ್ ಆಗ್ತದ, ಒಂದು ಕಡಿಮೆ ಆತು ಕ್ರೋಮೋಸೋಮ್ ಅಂದ್ರೆ ಟರ್ನರ್ ಸಿಂಡ್ರೋಮ್ ಆಗ್ತದ. ಇಲ್ಲಿ X and 0 ಅನ್ನುವಂಥ ಕ್ರೋಮೋಸೋಮ್ಗಳು ವಿಶೇಷ ಪಾತ್ರವನ್ನು ವಹಿಸ್ತಿರ್ತಾವೆ. X and 0. ಆ 0 ಇಂಡಿಕೇಶನ್ ಇಸ್ ವಾಟ್? ಒಂದು ಕ್ರೋಮೋಸೋಮ್ ಕಡಿಮೆ ಆಗತೈತಿ. ಇಟ್ ಮೀನ್ಸ್ ವಾಟ್? ಕ್ರೋಮೋಸೋಮ್ಗಳ ಸಂಖ್ಯೆ 45 ಆಗುವಂತಹ ಪ್ರಕ್ರಿಯೆನ ಟರ್ನರ್ ಸಿಂಡ್ರೋಮ್ ಕಾಯಿಲೆ. ಅದೊಂದು ಕಾಯಿಲೆ, ಅದು ಡಿಸೀಸ್ ಅದ. ಹೆಚ್ಚಾದ್ರೂ ಕಾಯಿಲೆ ಬರ್ತದ, ಕಡಿಮೆ ಆದ್ರೂ ಕಾಯಿಲೆ ಬರ್ತದ. 46 ಅನ್ನೋದು ಬರಬ್ಬರ, ಅದೇ ಏನು ಕಾಯಿಲೆ ಇಲ್ಲದ ಆರಾಮ್ ಇರ್ತಾವ ನಾವು. ಹಾಗಾದ್ರೆ ಸರ್ ಟರ್ನರ್ ಸಿಂಡ್ರೋಮ್ ಬಗ್ಗೆನೂ ನಿಮ್ಮ ಬುಕ್ನಾಗ ಐತೇನ್ರಿ? ಹೌದು ಹುಲಿ, ಟರ್ನರ್ ಸಿಂಡ್ರೋಮ್ ಬಗ್ಗೆನೂ ಐತಿ. 115ನೇ ಪೇಜ್ ನಂಬರ್ದಾಗ ಇದ್ರ ಬಗ್ಗೆ ನಾವು ಮಾಹಿತಿಯನ್ನು ಕೊಟ್ಟವು. ಸಾಮಾನ್ಯ ವಿಜ್ಞಾನ ವಿಭಾಗದಲ್ಲಿ ಬರುವಂತಹ ಈ ಕಾನ್ಸೆಪ್ಟ 115 ಪೇಜ್ ನಂಬರ್ದಾಗ ಡೌನ್ ಸಿಂಡ್ರೋಮ್ ಬಗ್ಗೆನೂ ಹೇಳೈತಿ, ಟರ್ನರ್ ಸಿಂಡ್ರೋಮ್ ಬಗ್ಗೆನೂ ಹೇಳೈತಿ. ಇಲ್ಲಿ ಗಮನಿಸ್ರಿ. ಡೌನ್ ಸಿಂಡ್ರೋಮ್ 21ನೇ ಕ್ರೋಮೋಸೋಮ್ ಜೋಡಿಯಲ್ಲಿ 3 ಪ್ರತಿಗಳಿದ್ದಾಗ ಬರುವಂಥದ್ದು, ಟ್ರಿಸೋಮಿ 21 ಅಂತವು. ಆಮೇಲೆ ಇಲ್ಲದ ನೋಡ್ರದ ಟರ್ನರ್ ಸಿಂಡ್ರೋಮ್ X0 ಲೈಂಗಿಕ ಕ್ರೋಮೋಸೋಮ್ಗಳ ಅಸಹಜತೆಯಿಂದ ಬರುವಂತಹ ಕಾಯಿಲೆನ ಟರ್ನರ್ ಸಿಂಡ್ರೋಮ್. X0 ಅಂದ್ರೆ ಒಂದು ಕ್ರೋಮೋಸೋಮ್ ಅಲ್ಲಿ ಮೈನಸ್ ಆಗತ್ತದ. ಇಲ್ಲಿ ನೋಡ್ರದ XXY ಒಂದು ಕ್ರೋಮೋಸೋಮ್ ಇಲ್ಲಿ ಹೆಚ್ಚಾಗತ್ತದ. ಓಕೆ, ಇದು ಗ್ರೇಸ್ ಆಗ್ಯದ. ಈಗ ಆಕ್ಚುಲಿ ನೀವು ಮುಂದೆ ಪರೀಕ್ಷೆ ಯಾವುದೇ ಬಂದರೂ ಕೂಡ ಇದನ್ನು ಬರೀಬೇಕು. 45 ಕ್ರೋಮೋಸೋಮ್ಗಳು ಅಲ್ಲಿ ಇರ್ತಾವು. ಅಂಡ್ ನೆಕ್ಸ್ಟ್ ಕ್ವಶನ್ ವಿಜ್ಞಾನಕ್ಕೆ ಸಂಬಂಧಪಟ್ಟಂಗ. ಫ್ಯೂಸ್ ಇದು ಅತಿಯಾದ ವಿದ್ಯುತ್ ಪ್ರವಾಹವನ್ನು ತಡೆಯುವ ಮೂಲಕ ವಿದ್ಯುತ್ ಮಂಡಲವನ್ನು ಉಪಕರಣವನ್ನು ರಕ್ಷಿಸುವ ಸಾಧನ. 100% ಕರೆಕ್ಟ್. ಅದರ ಸಂಬಂಧ ಅದನ್ನು ವಿದ್ಯುತ್ ಮಂಡಲ ಹಾಕಿರ್ತಾರೆ. ವಿದ್ಯುತ್ ಮಂಡಲ ಅಂದ್ರೆ ಫಸ್ಟ್ ಸ್ಟಾರ್ಟಿಂಗ್ ಏನು ಬರ್ತದಲ್ಲ ಅದ್ರೊಳಗೆ ಹಾಕಿರ್ತಾರೆ. ಫ್ಯೂಸ್ಗೆ ಬೆಸುಗೆ ಲೋಹ ಅಂತ ಕೂಡ ಕರೀತಾರ. ಬೆಸುಗೆ ಲೋಹ ಇದು ಸೀಸ ಮತ್ತು ತವರಗಳ ಮಿಶ್ರಣದಿಂದ ಆದಂಥದ್ದು. ಯಾವಾಗ ಹೈ ವೋಲ್ಟೇಜ್ ಪವರ್ ಸಪ್ಲೈ ಆಗ್ತಿರ್ತದ ಮನೆಗೆ, ಸೀಸ ಮತ್ತು ತವರದಿಂದ ಆದಂತಹ ಈ ಬೆಸುಗೆ ಲೋಹ ಅಥವಾ ಫ್ಯೂಸ್ ಕರಗಿ ಮುಂದೆ ಕರೆಂಟನ್ನು ಪಾಸ್ ಮಾಡುವುದನ್ನು ತಡೆಗಟ್ಟುವುದರ ಮೂಲಕ ಇಡೀ ಮನೆಯನ್ನ ಅಥವಾ ಇಡೀ ವ್ಯವಸ್ಥೆಯನ್ನ ಕಾಪಾಡ್ತೈತಿ. ಹಾಗಾಗಿ ಇದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತೈತಿ. ವಿದ್ಯುತ್ ಪ್ರವಾಹವನ್ನು ತಡೆಯುವ ಮೂಲಕ ವಿದ್ಯುತ್ ಮಂಡಲದ ಉಪಕರಣಗಳನ್ನ ರಕ್ಷಣೆ ಮಾಡ್ತದೆ. ಇನ್ನು ಫ್ಯೂಸ್ ವಿದ್ಯುತ್ ಸಾಧನಗಳೊಂದಿಗೆ ಸಮಾಂತರ ಕ್ರಮದಲ್ಲಿ ಜೋಡಿಸಿರುತ್ತಾರೆ ಅಂತ ಐತಲ್ಲ, ಇದು ರಾಂಗ್ ಸ್ಟೇಟ್ಮೆಂಟ್. ಯಾವಾಗಲೂ ಫ್ಯೂಸ್ ಅನ್ನು ಸರಣಿ ಕ್ರಮದಲ್ಲಿ ಜೋಡಿಸಿರ್ತಾರೋ. ಯಾಕಂದ್ರೆ ಸರಣಿ ಕ್ರಮದಲ್ಲಿ ಜೋಡಿಸಿದಾಗ ಆವೇಶಗಳ ಹರಿವು ಅದಕ್ಕೆ ಗೊತ್ತಾಕೈತೆ. ಸಮಾಂತರ ಕ್ರಮದಲ್ಲಿ ಜೋಡಿಸಿದ್ರು ಅಂದ್ರೆ ಅಷ್ಟು ಈಸಿಯಾಗಿ ಗೊತ್ತಾಗಿಲ್ಲ. ಯಾಕಂದ್ರೆ ವಿದ್ಯುತ್ ಆವೇಶಗಳು ಡಿವೈಡ್ ಆಗಿಬಿಡ್ತಿದ್ವು, ಮ್ಯಾಗಸ ಕೆಳಗಸ ಹಿಂಗೆ ಹೋಗ್ತಿದ್ವು. ಹಾಗಾಗಿ ಇದು ಸರಣಿ ಕ್ರಮದಲ್ಲಿ ಜೋಡಿಸಿರುವಂತಹ ಒಂದು ವಿಶೇಷವಾದಂಥದ್ದಾಗಿರ್ತದೆ. ಹಾಗಾಗಿ ಒಂದನೇದು ಸರಿ, ಎರಡನೇ ತಪ್ಪ. ಹೇಳಿಕೆ ಒಂದು ಸರಿಯೇ, ಹೇಳಿಕೆ 2 ತಪ್ಪಾಗಿರ್ತದೆ. ಸರ್ ಇದು ನಿಮ್ಮ ಬುಕ್ನಾಗ ಐತನ್ರಿ ಅಂತ ನೀವು ಕೇಳಿದ್ರಿ ಅಂದ್ರೆ ಹೌದು, ಇದು ಬುಕ್ನಾಗ, ನಮ್ಮ ಬುಕ್ನಾಗ ನಾವು ಇದನ್ನು ಕವರ್ ಮಾಡಿದ್ದೀವಿ. ಪೇಜ್ ನಂಬರ್ 100 ಇಲ್ಲೇ ಅದ. ಫ್ಯೂಸ್ ಬಗ್ಗೆ ಕೂಡ ನಾವು ಮಾಹಿತಿಯನ್ನು ಇಲ್ಲಿ ಕೊಟ್ಟಿದ್ದೆವು. ಫ್ಯೂಸ್ ಒಂದು ಇಲ್ಲದ ನೋಡ್ರಿ. ವಿದ್ಯುತ್ ಸರ್ಕ್ಯೂಟ್ನಲ್ಲಿ ಫ್ಯೂಸ್ ಒಂದು ಸುರಕ್ಷಾ ಸಾಧನ. ಇದನ್ನ ನಾವು ಹೇಳಿದ್ದೆ. ಇಲ್ಲಿ ನೋಡ್ರಿ, ಬಲ್ಬ್ಗಳನ್ನು ಸಮಾಂತರದಲ್ಲಿ ಜೋಡಿಸಿದ್ರೆ, ಬಲ್ಬ್ ಆಗಲಿ ಯಾವುದೇ ರೋಧಕಗಳಾಗಲಿ ಏನೇ ಆಗಲಿ,
ಅಥವಾ ಯಾವುದೇ ಉಪಕರಣಗಳಾಗಲಿ ಸಮಾಂತರದಲ್ಲಿ ಜೋಡಿಸಿದ್ರೆ ಇದೊಂದು ಡಿಸ್ಅಡ್ವಾಂಟೇಜ್ ಏನು ಅಂದ್ರೆ ಒಂದು ಹಾಳಾಯ್ತು ಅಂದ್ರೆ ಇನ್ನೊಂದು ಕೂಡ ಹಾಳಾಗ್ತದೆ, ಅಥವಾ ಮುಂದಿನ ಎಲ್ಲ ಕೂಡ ಹಾಳಾಗ್ತವ. ಫಾರ್ ಎಕ್ಸಾಂಪಲ್, ನಾವು ವಿದ್ಯುತ್ ಮಂಡಲದಲ್ಲಿ ಈ ರೀತಿಯಾದಂಥ ಜೋಡಣೆ ಮಾಡಿದ್ದು ಅಂತ ತಿಳ್ಕೊರಿ, ಇದ ಬಲ್ಬ್ ಅಂತ ತಿಳ್ಕೊರಿ ಹಿಂಗೆ ಸರಣಿ ಕ್ರಮದಾಗ ಏನಾದರೂ ಜೋಡಿಸಿದ್ದು ಅಂದ್ರೆ ಓಕೆ, ಇಲ್ಲಿ ನೋಡ್ರಿ ಸಮಾಂತರ ಕ್ರಮದಲ್ಲಿ ಜೋಡಿಸಿದ್ರೆ ಒಂದು ನಂದಿದ್ರೆ ಇನ್ನೊಂದು ಉರಿಯುತ್ತದೆ. ಓಕೆ, ಇದು ವರ್ಕ್ ಆಕೈತೆ. ಆಕ್ಚುಲಿ ಸರಣಿ ಕ್ರಮದಾಗ ಜೋಡಿಸಿದ್ದು ಅಂದ್ರೆ ಇದು ವರ್ಕೌಟ್ ಆಗಂಗಿಲ್ಲ. ಸರಣಿ ಕ್ರಮವನ್ನ ನಾವು ಡಿಸ್ಅಡ್ವಾಂಟೇಜ್ ಕ್ರಮ ಅಂತೇಳಿ ಕರಿತೇವೆ. ಯಾಕಂದ್ರೆ ಸರಣಿ ಕ್ರಮದಾಗ ಜೋಡಿಸಿದ್ರೆ ಒಂದು ಬಲ್ಬ್ ಏನಾದರೂ ಕಟ್ ಆತು ಅಂದ್ರೆ ಅಥವಾ ಟಂಗ್ಸ್ಟನ್ ಏನಾದರೂ ಮುರಿತು ಅಂದ್ರೆ ವಿದ್ಯುತ್ ಆವೇಶಗಳ ಹರಿವು ಮುಂದೆ ಹೋಗಂಗಿಲ್ಲ. ಹಾಗಾಗಿ ಇದು ಯೂಸ್ ಆಗಂಗಿಲ್ಲ, ಇದು ಯೂಸ್ ಆಗಂಗಿಲ್ಲ, ಎಲ್ಲ ಡೆಡ್ ವೇಸ್ಟ್ ಇದೆ. ನಾವೇನಾದ್ರೂ ಬಲ್ಬನ್ನ ಹಿಂಗೆ ಸಮಾಂತರ ಕ್ರಮದಲ್ಲಿ ಜೋಡಿಸಿದ್ದು ಅಂತ ತಿಳ್ಕೊರಿ, ಸಮಾಂತರ ಕ್ರಮ ಇದು. ಸಮಾಂತರ ಕ್ರಮದಲ್ಲಿ ಜೋಡಿಸಿದ್ದು ಅಂದ್ರೆ ಇದು ಹಾಳಾದ್ರೂ ಕೂಡ ಇದಕ್ಕೆ ಹೋಗುವ ಆವೇಶಗಳು ಇದಕ್ಕೆ ಹೋಗ್ತಾವು, ಇದಕ್ಕೆ ಹೋಗುವ ಆವೇಶಗಳು ಇದಕ್ಕೆ ಹೋಗ್ತಾವು, ಇವೆರಡೂ ಕೂಡ ಉರ್ಯಾಕ ಹತ್ತವು. ಅಂದ್ರೆ ಅವೆರಡು ಕೂಡ ತನ್ನ ಕಾರ್ಯನಿರ್ವಹಣೆಯನ್ನು ಮಾಡೇ ಮಾಡ್ತಾವೆ. ಒಂದು ಯಾವುದಾದ್ರೂ ಹಾಳಾತಂದ್ರೆ ಹಾಳು ಹೋಗಿರ್ತೈತೆ ಅದು. ಹಾಗಾಗಿ ಸರಣಿ ಕ್ರಮದಾಗಿತ್ತು ಅಂದ್ರೆ ಒಂದಕ್ಕೊಂದು ಜೋಡಣೆ ಆಗಿರ್ತೈತಿ. ಎಲ್ಲ ಆವೇಶಗಳು ಎಲ್ಲಾದ್ರೂ ಪೂರ್ತಿಯಾಗಿ ಅಲ್ಲಿ ರಿಸೀವ್ ಆಗ್ತಿರ್ತಾವ, ಅಂದ್ರೆ ಹೋಗ್ತಿರ್ತಾವ. ಸಮಾಂತರ ಕ್ರಮದಲ್ಲಿ ಈ ರೀತಿ ಆಗ್ತಿರ್ತೈತಿ. ಬಟ್ ಬಲ್ಬನ್ನ ಸಮಾಂತರ ಕ್ರಮದಲ್ಲಿ, ಬಲ್ಬ್ ಅಲ್ಲ ಯಾವುದೇ ಉಪಕರಣಗಳನ್ನ ಸಮಾಂತರ ಕ್ರಮದಲ್ಲಿ ಜೋಡಣೆ ಮಾಡೋದು ಬಹಳಷ್ಟು ಉಪಯುಕ್ತ, ಯೂಸ್ ಐತದ. ಫ್ಯೂಸ್ ಅನ್ನ ಸರಣಿ ಕ್ರಮದಾಗ ಹಾಕ್ಬೇಕು. ಯಾಕಂದ್ರೆ ಆವೇಶಗಳ ಹರಿವನ್ನ ಟೋಟಲ್ ಆಗಿ ಲೆಕ್ಕಾಚಾರ ಮಾಡ್ತಿರ್ತಲ್ಲ, ಅದ ಲೆಕ್ಕಾಚಾರ ಅಂದ್ರೆ ಅದು ರೀಡಿಂಗ್ ಮಾಡಂಗಿಲ್ಲ, ರೀಡಿಂಗ್ ಮಾಡೋದು ಅಮೀಟರ್. ಓಕೆ, ಹಾಗಾಗಿ ಫ್ಯೂಸ್ ಸುರಕ್ಷಾ ಸಾಧನನೂ ಹೌದು. ಇಲ್ಲಿ ವಿಶೇಷವಾಗಿ ಸಮಾಂತರ ಕ್ರಮದಲ್ಲಿ ಜೋಡಿಸಿರಂಗಿಲ್ಲ, ಅದನ್ನ ಸರಣಿ ಕ್ರಮದಲ್ಲಿ ಜೋಡಿಸಿರ್ತಾರೋ. ಓಕೆ, ಮುಂದಿನ ಪ್ರಶ್ನೆಯನ್ನ ನೋಡೋಣ. ಸಿಯು ಮತ್ತು ZN ತಾಮ್ರ ಮತ್ತು ಸತು ಇದ್ರ ಹೆಸರು. ಅದಕ್ಕೆ ನಾನು ನಿಮ್ಗೆ ಹೇಳ್ತಿರ್ತೇನೆ ಅವಾಗ ಸಿಂಬಾಲ್ಗಳನ್ನ ನೆನ್ಪಿಟ್ಕೋರಪ್ಪ ಅಂತೇಳಿ. ನಾವು ಹಾಗಾಗಿ ಬ್ರೆಕೆಟ್ನಾಗೂ ಇವ್ನು ಕೊಟ್ಟವು, ಸಿಂಬಾಲಿಕ್ ಆಗಿಯೂ ಕೊಟ್ಟವು. ತಾಮ್ರ ಸತು ಯಾವಾಗಲೂ ಹಿತ್ತಾಳೆ, ಇದ್ರ ಮಿಶ್ರ ಲೋಹ, ಎರಡು ಕುಡಿಸಿದ್ರೆ ಹಿತ್ತಾಳೆ. ತಾಮ್ರ ಮತ್ತು ತವರ ಇದು ಕಂಚು. ಸೀಸ ಮತ್ತು ತವರ ಸೀತ ಸೋಲ್ಡರ್, ನಾ ಇದೇ ಹೇಳತ್ತಿಂದ ಬೆಸುಗೆ ಲೋಹ ಫ್ಯೂಸ್, ಅದಕ್ಕೆ ಸೋಲ್ಡರ್ ಅಂತ ಹೇಳಿ ಕರೀತಾರೆ. ಆ್ಯಂಡ್ HG ಪಾದರಸದ ಯಾವುದೇ ಘಟಕ ಒಂದು ಏನಾದರೂ ಮಿಶ್ರಣದಾಗ ಕೂಡಿತ್ತು ಅಂದ್ರೆ ಅದು ಯಾವಾಗಲೂ ಅಮಾಲ್ಗಮನ ಉಂಟು ಮಾಡ್ತಿರ್ತದೆ. ಭಾಳ ಇಂಪಾರ್ಟೆಂಟ್ ಇದೆ, ಎಲ್ಲ ಪರೀಕ್ಷೆಗೂ ಇದನ್ನು ಕೇಳ್ತಿರ್ತಾರೋ, ಇದು ಇಂಪಾರ್ಟೆಂಟ್ ಆಗಿರ್ತದೆ. ಮಿಶ್ರ ಲೋಹಗಳು ಮತ್ತು ಅವುಗಳ ಘಟಕ ಲೋಹಗಳು, ಇವು ಮಿಶ್ರ ಲೋಹಗಳು, ಇವು ಘಟಕ ಲೋಹಗಳು. ಯಾವ್ಯಾವನ್ನ ಕುಡಿಸಿದ್ರೆ ಯಾವ್ಯಾವ ಮಿಶ್ರ ಲೋಹ ಆಗ್ತಾವು ಅಂತ ಹೇಳಿ ಕೇಳಿದರು. ಸರ್ ಇದೇನಾದರೂ ನಿಮ್ಮ ಪುಸ್ತಕಗಳು ಕಂಡು ಬರ್ತೈತೇನ್ರಿ? 100% ಕಂಡು ಬರ್ತದೆ. 103ನೇ ಪೇಜ್ನಾಗ ಇದನ್ನು ನಾವು ಕೊಟ್ಟ ಬಿಟ್ಟವು. ಇಲ್ಲಿ ಗಮನಿಸ್ತೀವಿ, ಇಲ್ಲೇ ಇದು ನೋಡ್ರಿ. ಓಕೆ, ತಾಮ್ರ ಮತ್ತು ತವರ ಕಂಚೊಳಗಿರ್ತದೆ, ಕಂಚಿನಲ್ಲಿರುವ ಲೋಹಗಳು. ತಾಮ್ರ ಮತ್ತು ಸತು ಹಿತ್ತಾಳೆ ಒಳಗಿರ್ತದೆ. ಓಕೆ, ಇನ್ನ ಮುಂದೆ ಹೋದಂಗೆ ಇದ್ರ ಬಗ್ಗೆ ಇನ್ನ ವಿಶ್ಲೇಷಣೆಯನ್ನು ಕೊಟ್ಟ ನಾನು ಕೆಲವೊಂದಿಷ್ಟು ಕಡೆ. ಇಲ್ಲ ಅದ ನೋಡ್ರ, ಸೋಲ್ಡರ್ ಅಂದ್ರೆ ಬೆಸುಗೆ ಲೋಹ ಇಲ್ಲ, ಸೀಸ ಮತ್ತು ತವರ ಮತ್ತು ಬೇರೆ ಬೇರೆ ಫಾಸ್ಫರ್ ಬ್ರಾಂಜ್ ಆ್ಯಂಡ್ ಡ್ಯುರಾಲ್ಯೂಮಿನಿಯಂ ಒಳಗ, ಮ್ಯಾಗ್ನಾಲ್ಯೂಮಿನಿಯಂ ಒಳಗ ಏನೇನು ಇರ್ತಾವೋ ಅದನ್ನೆಲ್ಲವನ್ನ ಕೂಡ ಇಲ್ಲಿ ಒಂದು ಲಿಸ್ಟ್ ಮಾಡಿನೂ ಕೊಟ್ಬಿಟ್ಟ. ನೈಕ್ರೋಮ್ ಅಂದ್ರೆ ಏನ, ನಿಕಲ್ ಮತ್ತು ಕ್ರೋಮಿಯಂ ಹೀಟರ್ ತಂತಿಗಳಲ್ಲಿ, ಇಸ್ತ್ರಿ ಪೆಟ್ಟಿಗೆಗಳಲ್ಲಿ ಬಳಸುವಂತಹ ಒಂದು ಲೋಹ ಅದ. ಉಷ್ಣವನ್ನು ಉತ್ಪತ್ತಿ ಮಾಡುವಂತಹ ಜೌಲ ಉಷ್ಣೋತ್ಪಾದನಾ ನಿಯಮಕ್ಕೂ ಅನುಸಾರವಾಗಿರುವಂಥ ಲೋಹ ಅದ. ಅದೊಂದು ಕೂಡ ಮಿಶ್ರ ಲೋಹನ ಆ್ಯಕ್ಚುಲಿ. ಯಾವುದು? ನೈಕ್ರೋಮ್. ಈಗಿದ 1ನೇದ್ದು 2, 2ನೇದ್ದು 4, 1ನೇದ್ದು 2, 2ನೇದ್ದು 4 ಅಂದ್ರೆ ಇಲ್ಲ ಗಮನಿಸ್ತದೆ. ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್. ಸರ್, ದೂರದರ್ಶನದ ನಳಿಕೆಗಳು ದ್ವೀಪಸ್ತಂಭಗಳು ಅಂದ್ರೆ ಲೈಟಿಂಗ್ ಕಾನ್ಸೆಪ್ಟ್ಸ್ಗಳಲ್ಲಿ ಯಾವ ಅನಿಲ ಇರ್ತಾವು? ಲೈಟ್ ಅನ್ಕೊಡದ ನೀವು ಬರ್ಬೇಕು. ಯಾವುದೇ ಹೆಡ್ಲೈಟ್ ಆಗಿರಲಿ, ಯಾವುದೇ ಡಿಸ್ಕೋ ಲೈಟ್ ಆಗಿರಲಿ, ಅಲ್ಲಿ ಕ್ರಿಪ್ಟಾನ್ ಮತ್ತು ಕ್ಸನಾನ್ ಅನ್ನುವಂತಹ ಜಡ ಅನಿಲಗಳು, ಇವು ನೊಬೆಲ್ ಗ್ಯಾಸಸ್, ಇವು ಕಂಡು ಬರ್ತಾವ. ಸರ್, ಇದೇನಾದ್ರೂ ಐತಂದ್ರೆ ನಿಮ್ಮ ಪುಸ್ತಕ ಒಳಗ? ಇದು ಕೂಡ ಐತಿ. ಪುಸ್ತಕ ಒಳಗೆ ಇರುವಂಥ ಕಾನ್ಸೆಪ್ಟನ್ನ ಇಲ್ಲಿ ತೊಗೊಂಬಂದಾನೆ. ಇಲ್ಲಿ ಗಮನಿಸಿರದ ಕ್ರಿಪ್ಟಾನ್ ಮತ್ತು ಕ್ಸೆನಾನ್ ಇವು ಹೆಡ್ಲೈಟ್ಗಳಲ್ಲಿ, ಫೋಟೋಗ್ರಫಿ ಫ್ಲ್ಯಾಶ್ಗಳಲ್ಲಿ, ಒಟ್ಟ ಲೈಟ್ ಅನ್ಕೊಡದ ಇವಕ್ಕೆ ಹೋಗ್ಬೇಕು ನೀವು. ಇದು ಕೂಡ ನಾವು ಪುಸ್ತಕದಾಗ ಇದನ್ನ ಕವರ್ ಮಾಡಿದ್ದು. ಅದೇ ಪ್ರಶ್ನೆ KA ಇಲ್ಲಿ ಸಿವಿಲ್ PC ಎಕ್ಸಾಮಕ್ಕೆ ಕೇಳಿದಾರು. ಹಾಗಾದ್ರೆ ಈ ಪ್ರಶ್ನೆ ನೋಡ್ರಿ, ಫ್ಲಾನಿಮೀಟರ್, ಫ್ಯಾಂಥೋಗ್ರಾಫ್, ಬ್ಯಾರೋಮೀಟರ್ ಅನ್ಕೊಡದ ನೀವು ಹೋಗ್ಬೇಕು. ವಾಯುಮಂಡಲದ ಒತ್ತಡವನ್ನ ಅಳೆಯುವಂತ ಮಾಪಕ. ಟರ್ಮೋಮೀಟರ್ ಉಷ್ಣಾಂಶವನ್ನ ಅಳಿತದ. ಓಕೆ, ಆಕ್ಚುಲಿ ಇದೆ ಪ್ಲಾನಿಮೀಟರ್ ನಕ್ಷೆಯನ್ನು ಅಳಿತದೆ ಹಾಗೂ ಪ್ಯಾಂಥೋಮೀಟರ್ ಕ್ಷೇತ್ರವನ್ನು ಅಳಿತದೆ. ನೀವು ಬ್ಯಾರೋಮೀಟರ್, ಥರ್ಮೋಮೀಟರ್ ಎರಡು ಗೊತ್ತಿದ್ರೆ ಇಲ್ಲಿ ಈಸಿಯಾಗಿ ನೀವು ಆನ್ಸರನ್ನು ಹಾಕ್ಬೋದು. ಆದರೂ ಇಲ್ಲಿ ಆಪ್ಷನ್ದಾಗ ಸ್ವಲ್ಪ ಕನ್ಫ್ಯೂಸ್ ಮಾಡ್ಯಾನ. 3 ಇವೆರಡರಾಗ ಒಂದು ಗೊತ್ತಿರ್ಬೇಕು. ಹಾಗಾಗಿ ನಾವು ಇಲ್ಲಿ ಇದನ್ನು ಕವರ್ ಕೂಡ ಮಾಡಿದೆವು. 94ನೇ ಪೇಜ್ ಒಳಗೆ ಇದು ಕವರ್ ಆಗಿದೆ. 94 ಪೇಜ್ ನಂಬರ್. ಓಕೆ, ಯಾರ್ಯಾರು PC ಬುಕ್ಕನ್ನು ತೊಗೊಂಡಿರಿ ಅವರೆಲ್ಲರೂ ಕೂಡ ಇದ್ರ ಬಗ್ಗೆ ನೀವು ನೋಡ್ಬೋದು. ನಿಮ್ಮ ಬುಕ್ನಾಗ ಇದೆಲ್ಲ ಐತಿ. ಇಲ್ಲೇ ಐತಿ ನೋಡ್ತಾ ಬ್ಯಾರೋಮೀಟರ್ ಬಗ್ಗೆ ಕೊಟ್ಟವು. ವಾತಾವರಣದ ಒತ್ತಡವನ್ನು ಅಳೆಯುವಂತಹ ಸಾಧನ. ಈ ಬ್ಯಾರೋಮೀಟರ್ನ ಟಾರೆಸೆಲ್ಲಿ ಅನ್ನುವಂತಹ ಒಬ್ಬ ವಿಜ್ಞಾನಿ ಕಂಡುಹಿಡಿತಾನು.
ಇದನ್ನು ಕೂಡ ಅವಾಗ ಕೇಳ್ತಿದ್ರು ಮೊದಲು ಪಿ ಸಿದಾಗ, ಈಗ ಕೇಳತ್ತಿಲ್ಲ ಅದನ್ನ. ಗಮನಿಸಿ, ಕೊಟ್ಟಿರುವ ನಕ್ಷೆಯಲ್ಲಿ ಮಣ್ಣಿನ ವಿಧ ಯಾವುದು ಅಂತ ಕೊಟ್ಟಾರು. ಕರಾವಳಿ ಭಾಗದ ಒಂದು ನಕ್ಷೆಯನ್ನು ಕೊಟ್ಟಾರೆ. ಇಲ್ಲಿ ಸ್ವಲ್ಪ ಒಂದು ಅಂದ್ರೆ ಇಲ್ಲಿ ಉತ್ತರ ಕನ್ನಡ ಮತ್ತು ಉಡುಪಿ ಹಾಗೂ ದಕ್ಷಿಣ ಕನ್ನಡದ ಭಾಗಗಳ ಹೆಚ್ಚಾಗಿ ಇಲ್ಲಿ ಕವರ್ ಆಗಿದಾವೆ. ಈ ಭಾಗದಲ್ಲಿ ಮಲೆನಾಡು ಮತ್ತು ಕರಾವಳಿಯ ಈ ಭಾಗದಲ್ಲಿ ಜಂಬಿಟ್ಟಿಗೆ ಮಣ್ಣು ಹೆಚ್ಚಾಗಿರ್ತದೆ. ಸರ್ ಇದ್ರ ಬಗ್ಗೆ ಏನಾದರೂ ಉಲ್ಲೇಖ ಅದ ಅಂದ್ರೆ ಪುಸ್ತಕದಾಗ ಪಿ ಸಿ ಬುಕ್ನ ಭಾಳ ಶಾರ್ಟ್ ನೋಟ್ಸ್ ಅದ. ಪಿ ಸಿ ಬುಕ್ ಕೇವಲ 35 ಹಾಳೆ ಐತದ, ಬರೀ 35 ಹಾಳೆ ಆಗಿ ನಮ್ನಿ ಕವರ್ ಮಾಡೇವೆಲ್ಲ. ಓಕೆ, 47 72ನೇ ಪೇಜ್ ನಂಬರ್ ಒಳಗೈತಿ. 72ನೇ ಪೇಜ್ ನಂಬರ್. ಓಕೆ, ಇಲ್ಲೇ ಬಂತು. ಓಕೆ, 72. ಸರಿ, ಇಲ್ಲೇ ನೋಡ್ರಲ್ಲ. ಮಣ್ಣುಗಳ ಬಗ್ಗೆ ಕೊಟ್ಟವು. ಕೆಂಪು ಮಣ್ಣ, ಕಪ್ಪು ಮಣ್ಣ, ಮೆಕ್ಕಲು ಮಣ್ಣ, ಜಂಬಿಟ್ಟಿಗೆ ಮಣ್ಣ ಐತಿ ನೋಡ್ರಿ. ಜಂಬಿಟ್ಟಿಗೆ ಮಣ್ಣು ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಜಿಲ್ಲೆ ಕೂಡ ಕೊಟ್ಟ ಬಿಟ್ಟವು ಅದನ್ನು. ಇದಕ್ಕೆ ಲ್ಯಾಟ್ರೈಟ್ ಮಣ್ಣು ಕೂಡ ಅಂತಾರು. ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡದ ಈ ಭಾಗದಲ್ಲಿ, ಪೂರ್ತಿ ಆ ಕಡೆ ಕರಾವಳಿ ಅಂತೂ ಹೇಳಕ್ ಬರಂಗಿಲ್ಲ, ಒಂದು ಸ್ವಲ್ಪ ನಡು ಭಾಗದಲ್ಲಿ ಅದ ಕಂಡು ಬರುವಂಥ ಕಾರಣ. ಅಲ್ಲಿ ನೀವು ಗಮನಿಸಿದ್ರಿ ಅಂದ್ರೆ ಚಿತ್ರವನ್ನ ಅವಾದ ಇದು ಉತ್ತರ ಕನ್ನಡ, ಇದು ಉಡುಪಿ ಇದೆ, ಕೆಳಗ ದಕ್ಷಿಣ ಕನ್ನಡ. ಬೇರೆ ಬಹಳಷ್ಟು ವಿಶೇಷ ಅಂದ್ರೆ ಈ ಪ್ರಶ್ನೆ, ಡೆಕ್ಕನ್ ಎಜುಕೇಶನ್ ಸೊಸೈಟಿ. ಓಕೆ, ಇದೊಂದು ಇಂಪಾರ್ಟೆಂಟ್ ಆಗಿರುವಂಥ ಕ್ವಶನ್. ಡೆಕ್ಕನ್ ಎಜುಕೇಶನ್ ಸೊಸೈಟಿಗೆ ಸಂಬಂಧಪಟ್ಟಂಥ ವ್ಯಕ್ತಿಗಳು ಯಾರ್ಯಾರ ಅನ್ನೋದು ಕಾನ್ಸೆಪ್ಟ್. ಸರ್ ಇದು ನಿಮ್ಮ ಪುಸ್ತಕದಾಗ ಐತೇನ್ರಿ ಅಂತಾರೆ ಒಬ್ಬೊಬ್ರ, ಯಾಕಂದ್ರೆ ದೊಡ್ಡ ಒಂದೊಂದು ಪುಸ್ತಕದಾಗ ಇವು ಇರಂಗಿಲ್ಲ. ಡೆಕ್ಕನ್ ಎಜುಕೇಶನ್ ಸೊಸೈಟಿ ಬಗ್ಗೆ ನಾವು ಪೇಜ್ ನಂಬರ್ 34ರಾಗ ಕೊಟ್ಬಿಟ್ಟವು. ಇದನ್ನ ಎಲ್ಲ ರಾಷ್ಟ್ರೀಯ ಚಳುವಳಿ ಆದಾಗ ಏನೇನಾಗಿತ್ತು ಘಟನೆಗಳ ಭಾರತದಾಗ ಪ್ರತಿಯೊಂದನ್ನು ಕೂಡ ಈ ಶಾರ್ಟ್ ನೋಟ್ಸ್ ಹೊಂದೈತಿ. ಈ ಶಾರ್ಟ್ ನೋಟ್ ಇನ್ನೂ ನಿಮಗೆ ಹೆಲ್ಪ್ ಆಗ್ತದೆ DRR, CRR, KSRP ಎಕ್ಸಾಮಕ್ಕೆ ಯಾರಿಗಾದ್ರೂ ಬೇಕಾಯ್ತು ಅಂದ್ರೆ ನಮ್ಮ ನಂಬರಿಗೆ ನೀವು ಸರ್ ಪಿ ಸಿ ನೋಟ್ಸ್ ಅಂತ ಮಾಡಿದ್ರಿ ಅಂದ್ರೆ 8095404040404087 ಈ ನಂಬರ್ ಪಿ ಸಿ ನೋಟ್ಸ್ ಅಂತ ಹೇಳಿ ಮೆಸೇಜ್ ಮಾಡಿದ್ರೆ ಅಂದ್ರೆ ನಿಮಗೆ ಈ ನೋಟ್ಸನ್ನು ನಾವು ಒದಗಿಸಿಕೊಡ್ತೇವೆ ಪೋಸ್ಟಲ್ನ ಮೂಲಕ. ಅತ್ಯಂತ ಕಡಿಮೆ ಬೆಲೆಗೆ ನೀವು ಪೋಸ್ಟ್ನ ಚಾರ್ಜನ್ನು ಇನ್ಕ್ಲೂಡ್ ಮಾಡಿ ನಿಮ್ಮ ಮನೆಗೆ ಬರುವಂಗೆ ಇದನ್ನು ಮಾಡ್ತೀವಿ. ಇಲ್ಲದ ನೋಡ್ರದ ರಾಷ್ಟ್ರೀಯ ಶಿಕ್ಷಣ ಸಂಸ್ಥೆ ಅಂದಾಗ ಡೆಕ್ಕನ್ ಎಜುಕೇಶನ್ ಸೊಸೈಟಿ ಅನ್ನೋದು ಬಹಳಷ್ಟು ಇಂಪಾರ್ಟೆಂಟ್. ತಿಲಕ್ ಮತ್ತು ಅಗರ್ಕರ್ ಅವ್ರ ಹೆಸರನ್ನು ಕೂಡ ಬ್ರಾಕೆಟ್ ಒಳಗೆ ಕವರ್ ಮಾಡಿಬಿಟ್ಟವ. ಇಲ್ಲಿ ಬಂದೈತಿ ನೋಡ್ರಿ, ಬಾಲ್ ಗಂಗಾಧರ್ ತಿಲಕ್ ಮತ್ತು ಗೋಪಾಲ್ ಗಣೇಶ್ ಅಗರ್ಕರ್ ತಿಲಕ್. ಇವೆರಡು ಹೆಸರಿದ್ರೆ ಸಾಕಿದಕ್ಕೆ ಈಸಿಯಾಗಿ ಆನ್ಸರ್ ಹಾಕ್ಬೋದು ನೀವು. ಇಲ್ಲಿ ಕೇಳಿದಾರವ್ರ ನೋಡ್ರಿ, ಎ ಮತ್ತು ಡಿ ಇವರಂತೂ ಫಿಕ್ಸ್ ಆದ್ರೆ. AD ಎಲ್ಲೈತಿ ನೋಡ್ರಿ, ಇಲ್ಲಿ AD ಅದ ಇದ ಆನ್ಸರ್. ಇಲ್ಲಿ ನೋಡ್ರದ ಡಿ ಇಲ್ಲ, ಇದು ತಪ್ಪ. ಇಲ್ಲಿ ನೋಡ್ರದ ಏನ ಇಲ್ಲ, ಇದು ತಪ್ಪ. ABC ರಾಂಗ್. AD ಅಗರ್ಕರ್ರು ಬೇಕಲ್ಲೇ. ಬಾಲ್ ಗಂಗಾಧರ್ ತಿಲಕು ಅದನು, ಅಗರ್ಕರು ಅದನು, ಚಿಪ್ಲುಕರು ಅದನ್ನು. ನಾವು ಕೊಟ್ಟಿಲ್ಲಷ್ಟ, ನೀವು ಅದನ್ನ ನೆನಪಿಟ್ಕೋಬೇಕು. ಚಿಪ್ಲುಕರ್ ಅವರು ಕೂಡ ಡೆಕ್ಕನ್ ಎಜುಕೇಶನ್ ಸೊಸೈಟಿಗೆ ಸಂಬಂಧಪಟ್ಟಂತಹ ವ್ಯಕ್ತಿಗಳ ಆಗಿದ್ದಾರೆ. ಓಕೆ, ಇಂಪಾರ್ಟೆಂಟ್ ಇವೆಲ್ಲವೂ ಕೂಡ ಭಾಳಷ್ಟು ಇಂಪಾರ್ಟೆಂಟ್ ಆಗಿರೋದು. ಇಲ್ಲಿ ಡೆಕ್ಕನ್ ಎಜುಕೇಶನ್ ಸೊಸೈಟಿ ಬರಂತಲೇ 1884 ಸ್ಥಾಪನೆ ಆಗ್ಯದ. ವಿಷ್ಣು ಶಾಸ್ತ್ರಿ ಚಿಪ್ಲುಕರ್ ಅನ್ನೋದು ಆ VK ಚಿಪ್ಲುಕರ್ ಅವರ ಪೂರ್ಣವಾದಂಥ ಹೆಸರು. ಇಲ್ಲಿ ತುಳಸಿರಾಮಣ್ಣವ್ರು ಇದಕ್ಕೆ ಸಂಬಂಧಪಟ್ಟಿಲ್ಲ, ಇದಕ್ಕೆ ಇವರಿಗೆ ಯಾವುದೇ ಸಂಬಂಧ ಇಲ್ಲ. ಹಾಗಾಗಿ ಆಪ್ಷನ್ ಎ ಅನ್ನೋದು ಇದಕ್ಕೆ ಸರಿಯಾದಂಥ ಉತ್ತರ. ಆಪ್ಷನ್ 1ನೇದು. ಕೆಳಗಿನ ಘಟನೆಗಳನ್ನ ಕಾಲಾನುಕ್ರಮದಲ್ಲಿ ಗುರುತಿಸ್ರಿ ಅಂದರು. ಜಲಿಯನ್ ವಾಲಾಬಾಗ್ 1919 ನಡೀತದ. ಕ್ವಿಟ್ ಇಂಡಿಯಾ 1942, ಬಂಗಾಳ ವಿಭಜನೆ 1905, ಸೂರತ್ ವಿಭಜನೆ 1906. ಹಾಗಾಗಿ ಇವು ಕಾಲಾನುಕ್ರಮದಲ್ಲಿ ನೀವು ನೋಡಿದ್ರಿ ಅಂದ್ರೆ ಇಲ್ಲಿ ಆಪ್ಷನ್ ಎ ಅಥವಾ ಆಪ್ಷನ್ 1 ಅನ್ನೋದು ಸರಿಯಾದಂಥ ಉತ್ತರ. ಇಲ್ಲಿ ನೀವು ಅದನ್ನು ನೋಡ್ಬೋದು. ಎಲ್ಲಿ ಕೊಟ್ಟಾರಿ ಸರ್ ಅಂತೇನಾದರೂ ನೀವು ಕೇಳಿದ್ರಿ ಅಂದ್ರೆ ನಮ್ಮ ಬುಕ್ನ್ಯಾಗ ಈ ಪ್ರಶ್ನೆ 59ನೇ ಪ್ರಶ್ನೆನ 29 ಪೇಜ್ ಒಳಗೆ ಇದನ್ನು ಮೆನ್ಷನ್ ಮಾಡಿಬಿಟ್ಟು ನಾವು ಎಸ್ ಇಲ್ಲದ ನೋಡ್ರಿ, ಗಮನಿಸ್ರಿ. 1905ರಾಗ ಬಂಗಾಳ ವಿಭಜನೆ, 1919ರಾಗ ಜಲಿಯನ್ ವಾಲಾಬಾಗ್ ವಿತ್ ಡೇಟ್ ಕೊಟ್ಟವು. ಏಪ್ರಿಲ್ 13, 1919 ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಆಗಿರ್ತದೆ. 1905 ಕೊಟ್ಟವು. ಇನ್ನೊಂದು ಯಾವುದಿರ್ತದೆ 1942 ಕ್ವಿಟ್ ಇಂಡಿಯಾ ಮೂವ್ಮೆಂಟ್, ಅದನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಿವು. 1942ರಾಗ ಕ್ವಿಟ್ ಇಂಡಿಯಾ ಮೂವ್ಮೆಂಟ್, ಕ್ವಿಟ್ ಇಂಡಿಯಾ ಚಳವಳಿ 1942 ಆಗಸ್ಟ್ 8ನೇ ತಾರೀಕು ನಡೀತದೆ. ಮುಂಬೈನಿಂದ ನಡೀತದ. ಭಾರತ ಬಿಟ್ಟು ತೊಲಗಿ ಅನ್ನುವಂತಹ ನಿರ್ಧಾರ ಕೂಡ ಬಂದಿರ್ತಾರೋ. ಇದು ಇಲ್ಲಿ ವಿಶೇಷವಾದಂತಹ ಒಂದು ಘಟನೆ ಅದ, ನಾವು ನೋಡಬಹುದು. ಆ ಕಾಲಾನುಕ್ರಮದಲ್ಲಿ ಈ ಪ್ರಶ್ನೆಗೆ ಉತ್ತರ ಹಾಕಬಹುದು ಆ ಬುಕ್ ಓದಿದ್ರಿ ಅಂದ್ರೆ. ಓಕೆ, ಇನ್ನು ಪ್ರಾಚೀನ ಭಾರತ ಇತಿಹಾಸಕ್ಕೆ ಸಂಬಂಧಪಟ್ಟಂಗ 6ನೇ ಶತಮಾನದ ಗಣರಾಜ್ಯಗಳ ಬಗ್ಗೆ ಕೊಟ್ಟರು. ಅವುಗಳ ರಾಜಧಾನಿಯನ್ನು ಕೊಟ್ಟರು.
ಆವತ್ತಿಯ ರಾಜಧಾನಿ ಯಾವ್ದ, ಕೋಸಲದ ರಾಜಧಾನಿ ಯಾವ್ದ, ವತ್ಸದ ರಾಜಧಾನಿ ಯಾವ್ದ, ಮಗಧದ ರಾಜಧಾನಿ ಯಾವ್ದು ಕೊಟ್ಟರು. ಸರ್ ಇದ್ರ ಬಗ್ಗೆ ಏನಾದ್ರು ಪುಸ್ತಕದಾಗ ಐತೇನ್ರಿ ಅಂದ್ರೆ ಎಸ್, ಇದ್ರ ಬಗ್ಗೆ ಕೂಡ ಐತಿ. ಪೇಜ್ ನಂಬರ್ 5 ಇದನ್ನು ಕವರ್ ಮಾಡಿಬಿಟ್ಟು ನಾವು ಸ್ಟಾರ್ಟಿಂಗ್ ಒಳಗ ಪ್ರಾಚೀನ ಭಾರತದ ಇತಿಹಾಸ ಪುಸ್ತಕ ಕೊಟ್ಟೈತಿ. ಹಾಗಾದ್ರೆ ಸರ್ ಏನೈತ್ರಿ ಇದ್ರೊಳಗ ನೋಡಿದ್ರಿ ಅಂದ್ರೆ ಇಲ್ಲಿ ಗಮನಿಸ್ತಾರೆ, ಆವಂತಿಯ ರಾಜಧಾನಿ ಉಜ್ಜಯಿನಿ. ಎಲ್ಲಿ ನೋಡಿದ 16 ಮಹಾಜನಪದಗಳು ಇದ್ದು ಇದ್ರೊಳಗೆ ಮಗಧ ಪ್ರಬಲವಾಗಿತ್ತು. ಆವಂತಿ ರಾಜಧಾನಿ ಉಜ್ಜಯಿನಿ, ವತ್ಸ ದೇಶದ ರಾಜಧಾನಿ ಕೌಶಂಬಿ. ಎಲ್ಲ ಕೊಟ್ಟಬಿಟ್ಟ ಒಟ್ಟ ಪೂರ್ತಿ ಇಲ್ಲಿ ಕೆಳಗೈತೆ ನೋಡದ. ರಾಜಗೃಹದಲ್ಲಿ ಮಗಧದ ರಾಜಧಾನಿ ರಾಜಗೃಹದಲ್ಲಿ ಅಜಾತ ಶತ್ರುವಿನ ಕಾಲದಲ್ಲಿ ಅಲ್ಲಿ ನಡೆಯುತ್ತಿತ್ತು ಮೊದಲನೇ ಬೌದ್ಧ ಸಮ್ಮೇಳನ. ಓಕೆ, ಹಾಗಾಗಿ ಆವಂತಿ ರಾಜಧಾನಿ ಉಜ್ಜಯಿನಿ, ವತ್ಸದ ರಾಜಧಾನಿ ಕೌಸಂಬಿ, ಮಗಧದ ರಾಜಧಾನಿ ರಾಜಗೃಹ, ಕೋಸಲದ್ದು ಐತಲೆ ಮುಂದಿನ ಪೇಜ್ದಾಗ ಅಯೋಧ್ಯ. ಇವ ಇಲ್ಲಿ ವರ್ಕ್ ಆಗ್ತದ. ಈಸಿಯಾಗಿ ಇದನ್ನ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು. ಓಕೆ, ಹಾಗಾಗಿ ಇಲ್ಲಿ ಪುಸ್ತಕದ ನೀವು ಇದನ್ನ ಏನಾದ್ರು ಕ್ವಿಕ್ ರಿವಿಷನ್ ಲಾಸ್ಟ್ ಮೂಮೆಂಟ್ದಾಗ ಓದಿದ್ರಿ ಅಂದ್ರೆ ಒಂದು ಭಾಳ ಹೆಲ್ಪ್ ಆಗ್ತದೆ. 40 ಮ್ಯಾಗ ಕಾನ್ಸೆಪ್ಟ್ಸ್ಗಳು ಇಲ್ಲಿ ಕವರ್ ಮಾಡ್ಯಾವ ನಾವು. ಓಕೆ, ಇಲ್ಲಿ ನೋಡ್ತದ ನೈತಿಕ ಶಿಕ್ಷಣ ಅಂತ ಹೊಸದಾಗಿ ಆ್ಯಡ್ ಮಾಡಿದ್ನಿ ಇದ್ರೊಳಗೆ. 10 ಮ್ಯಾಗೂ ಕ್ವಶನ್ ಅದ. ಸರ್ಕಾರಿ ನೌಕರರನ್ನು ಗೌಪ್ಯತೆ ಕರ್ತವ್ಯವನ್ನು ಉಲ್ಲಂಘಿಸುತ್ತಾನೆ. ಯಾಕಂದ್ರೆ ಅವ ಮಾಹಿತಿಯನ್ನು ಅಧಿಕೃತ ಅನುಮತಿ ಇಲ್ಲದೆ ಸಂಬಂಧಿಕರೊಂದಿಗೆ ಅಥವಾ ಯಾರ್ದಾದ್ರೂ ಜೊತೆ ವೈರಿಗಳೊಂದಿಗೆ ಜೊತೆ ದೋಸ್ತರ ಜೋಡ ಹಂಚ್ಕೊಂಡ್ರು ಕೂಡ ಅದು ತಪ್ಪಾಗ್ತದೆ. ಅದ್ರ ಬಗ್ಗೆ ಇಲ್ಲಿ ನೈತಿಕ ಶಿಕ್ಷಣ ಒಳಗೆ ಆ ಪಾಯಿಂಟನ್ನು ಕೂಡ ಮೆನ್ಷನ್ ಮಾಡ್ಯಾವ. 140ನೇ ಪೇಜನ್ನು ನೀವು ಇಲ್ಲಿ ಗಮನಿಸಿದ್ರಿ ಅಂದ್ರೆ 140ನೇ ಪೇಜ್. ಯಾಕಂದ್ರೆ ನೈತಿಕ ಶಿಕ್ಷಣವನ್ನು ನಾವು ಲಾಸ್ಟ್ ಇಟ್ಟವು. ಓಕೆ, ಇತಿಹಾಸ, ಭೂಗೋಳ, ಸಂವಿಧಾನ, ಅರ್ಥಶಾಸ್ತ್ರ ಹಿಂಗೆಲ್ಲ ಹೋಗೈತಿ. ಲಾಸ್ಟ್ ನೈತಿಕ ಶಿಕ್ಷಣವನ್ನು ಇಟ್ಟವು. ಇಲ್ಲೈತಿ ನೋಡ್ರದ, ರಹಸ್ಯ ಮಾಹಿತಿಯನ್ನು ಶತ್ರುಗಳಿಗೆ ಸೋರಿಕೆ ಮಾಡಬಾರದು. ಯಾರಿಗೂ ಸೋರಿಕೆ ಮಾಡಬಾರ್ದು. ನಾಟ್ ಓನ್ಲಿ ಶತ್ರುಗಳಿಗೆ, ರಹಸ್ಯ ಮಾಹಿತಿಗಳನ್ನ ಸಂಬಂಧಿಕರಿಗೂ ಸೋರಿಕೆ ಮಾಡಬಾರ್ದು, ಶತ್ರುಗಳಿಗೂ ಸೋರಿಕೆ ಮಾಡಬಾರ್ದು. ಇದ ಕಾನ್ಸೆಪ್ಟನ್ನು ಬೇಸ್ಮೆಂಟ್ ಆಗಿ ಈ ಕ್ವಶನ್ ಅನ್ನು ಕೇಳಿದ್ದಾರೆ ಇಲ್ಲಿ. ಎಸ್, ನೆಕ್ಸ್ಟ್, ದ್ವಿಚಕ್ರ ವಾಹನ ಚಲಾಯಿಸುತ್ತಿದ್ದ ಹಿರಿಯ ನಾಗರಿಕ. ಅಂದರೆ ಇಲ್ಲಿ ನಾವೇನಾದರೂ ಆ ಸಂದರ್ಭದಾಗಿದ್ದು ಅಂದರೆ ಏನು ಮಾಡಬೇಕು ಅನ್ನುವಂಥದ್ದಿತ್ತು. ಅವರನ್ನು ತಮ್ಮ ವಾಹನದಲ್ಲಿ ಅಥವಾ ಆಂಬ್ಯುಲೆನ್ಸ್ನಲ್ಲಿ ಆಗಿಂದಾಗ ಕರ್ಕೊಂಡು ಹೋಗಬೇಕು ಅನ್ನುವಂಥ ಪ್ರಶ್ನೆ. ಆ ಪ್ರಶ್ನೆ ಕೂಡ ಇದು HK ದಿಂದ ಸ್ಟಾರ್ಟ್ ಆತ. ಇಲ್ಲಿಂದ ಇಟೊಮಟ ನಾನ್ HK ಕ್ವಶನ್ ಪೇಪರನ್ನು ಅನಾಲಿಸಿಸ್ ಮಾಡತ್ತಿದ್ದು. ಇದು HK ಕ್ವಶನ್ ಪೇಪರ್. ಅದು ಕೂಡ ಇಲ್ಲಿ ನಾವು ಅದನ್ನು ಕವರ್ ಮಾಡ್ಯಾವ 142ನೇ ಪೇಜ್ ಒಳಗೆ. ಸಾರ್ವಜನಿಕರಲ್ಲಿ ಆಸ್ಪತ್ರೆಗಳು, ಶಾಲೆಗಳು ಮುಂತಾದ ಬಳಕೆ ಮಾಡಬೇಕು. ಓಕೆ, ಇಲ್ಲಿದಂದ್ರೆ ಇಲ್ಲದ ನೋಡ್ರಿ, ಅಪಘಾತ ಅಥವಾ ಅಪರಾಧ ನಡೆದಾಗ ಸಹಾಯ ಮಾಡಲು ಮುಂದೆ ಬರಬೇಕು. ಅಪಘಾತ ನಡೀತು ಅಂದ್ರೆ ಫಸ್ಟ್ ನಾವು ಅದನ್ನ ಕರ್ತವ್ಯವನ್ನು ವಹಿಸಬೇಕು ಅಥವಾ ನಾವು ಅದನ್ನ ತಮ್ಮ ಜವಾಬ್ದಾರಿಯನ್ನು ತಗೊಂಡ ಅದರ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ಇಲ್ಲಿ ಮೆನ್ಷನ್ ಆಗ್ಯದ. ಇನ್ನು ಇಲ್ಲಿ ನೋಡಿ, ರಾಜ್ಯಸಭೆ ಮತ್ತು ಲೋಕಸಭೆ ಸಮಾನ ಸ್ಥಾನಮಾನ ಹೊಂದಿರುವುದಕ್ಕೆ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತ ಕೊಟ್ಟನು. ಸಾಮಾನ್ಯ ಮಸೂದೆಗಳ ಮಂಡನೆ, ಓಕೆ, ರಾಷ್ಟ್ರಪತಿಗಳ ಚುನಾವಣೆ, ಮಹಾಭಿಯೋಗ, ಹಣಕಾಸು ಮಸೂದೆ. ಇಲ್ಲಿ ನೋಡ್ರಿ, ರಾಜ್ಯಸಭೆ ಮತ್ತು ಲೋಕಸಭೆ ಸಮಾನ ಸ್ಥಾನಮಾನ ಹೊಂದಿದ್ದು ಸಾಮಾನ್ಯ ಮಸೂದೆಗಳ ಅಂಗೀಕಾರ ಮಾಡೋದು, ಮಂಡನೆ ಮಾಡೋದು, 2 ಸಭೆಗಳು ಸಮಾನ ಸ್ಥಾನಮಾನ ಹೊಂದಿರ್ತಾವೆ. ರಾಷ್ಟ್ರಪತಿಗಳ ಚುನಾವಣೆಗಳಲ್ಲೂ ಕೂಡ 2 ಸಭೆಗಳು ಇರ್ತವೆ. ಇದೇ ನಾವು ನೋಡಿದ್ವಿ, ರಾಜ್ಯಸಭೆ, ಲೋಕ. ಬಟ್ ಏನು ಮೇನ್ ಇಂಪಾರ್ಟೆಂಟ್ ಏನಂದ್ರೆ ಇಲ್ಲಿ ನಾಮನಿರ್ದೇಶಕಗೊಂಡಂತಹ ವ್ಯಕ್ತಿಗಳು ಮಾತ್ರ ವೋಟ್ ಹಾಕಂಗಿಲ್ಲ. ಓಕೆ, ಅವ್ರನ್ನ ಬಿಟ್ಟು ಚುನಾಯಿತ ವ್ಯಕ್ತಿಗಳೆಲ್ಲರೂ ವೋಟ್ ಹಾಕ್ತಿರ್ತಾರೋ. ಅದಕ್ಕೂ ಇದು ಅಧಿಕಾರ ಐತಿ, ಇದಕ್ಕೂ ಅಧಿಕಾರ ಐತಿ. ಬಟ್ ಹಣಕಾಸು ಅಂಥೇಳಿ ಬಂತು ಅಂದ್ರೆ ಅದು ರಾಜ್ಯಸಭೆಯಲ್ಲಿ ಡಿಸೈಡ್ ಆಗಂಗಿಲ್ಲ, ಲೋಕಸಭೆಯಲ್ಲಿ ಮಾತ್ರ ಡಿಸೈಡ್ ಆಗ್ತದೆ. ಹಣಕಾಸು ಮಸೂದೆ ಅಂತ ಬಂತು ಅಂದ್ರೆ ಅದು ಲೋಕಸಭೆಗೆ ಭಾಳಷ್ಟು ಪ್ರಾಮುಖ್ಯತೆಯನ್ನು ಕೊಡ್ತಿರ್ತದೆ. ಸರ್ ಇದನ್ನೇನಾದರೂ ನೀವು ಕವರ್ ಮಾಡ್ಯಾರನ್ರಿ ಪುಸ್ತಕದಾಗ? ಎಸ್, PC ಬುಕ್ ಬರೀ 35 ಹಾಳಿರುವಂಥ PC ಬುಕ್ನಾಗ ಐತಿ. 84ನೇ ಪೇಜ್ದಾಗ ಇದ್ರ ಬಗ್ಗೆ ಮಾಹಿತಿ ಐತಿ. 84, ಪೇಜ್ ನಂಬರ್ 84. ಓಕೆ, ಬಹಳಷ್ಟು ಮಾಹಿತಿಯನ್ನು ನಾವು ನಮ್ಮ PC ಬುಕ್ನಾಗ. ಸರ್ ಏನ್ರಿ ಬರೀ 35 ಹಾಳಿದಾವಲ್ಲ ಅಂದಿದ್ರು. ಕ್ವಾಲಿಟಿ ನೋಡ್ರಿ ಎಷ್ಟು ಪ್ರಶ್ನೆಗಳು ಬಂದಾವು. ಓಕೆ, ಇನ್ನೂ ಭಾಳ ಪ್ರಶ್ನೆಗಳು ಇದ್ರೊಳಗೆ. ನಾ ಎಲ್ಲವನ್ನ ಕೂಡ ನಿಮಗೆ ಹೇಳ್ತೀನಿ, ಇಲ್ಲಿ ಗಮನಿಸ್ರಿ. ಸಾಮಾನ್ಯ ವಿಧೇಯಕಗಳನ್ನು ಸಂಸತ್ತಿನ 2 ಸಭೆಗಳಲ್ಲಿ ಮಾಡಬಹುದು. ಬಟ್ ಹಣಕಾಸು ವಿಧೇಯಕ ಅಂತ ಬಂತು ಅಂದ್ರೆ ಇದು ಲೋಕಸಭೆ ಸ್ಪೀಕರಿಗೆ ಮಾತ್ರ ಇದನ್ನು ನಿರ್ಧಾರ ಮಾಡುವಂಥ ಅಧಿಕಾರ ಇರ್ತದೆ. ಇಟ್ ಮೀನ್ಸ್ ಲೋಕಸಭೆಯಲ್ಲಿ ಮಾತ್ರ ಅದರ ಡಿಸಿಷನ್ ಅನ್ನು ತೆಗೆದುಕೊಳ್ಳುವಂಥ ಅಧಿಕಾರ ಇರ್ತದೆ ಹಣಕಾಸು. ಇನ್ನು ಸಂಸತ್ತಿನ ಜಂಟಿ ಅಧಿವೇಶನದ ಅಧ್ಯಕ್ಷರನ್ನು ಉಪರಾಷ್ಟ್ರಪತಿ ಅವರು ವಹಿಸಿರೋದಿಲ್ಲ, ಇಲ್ಲಿ ಲೋಕಸಭೆಯ ಸ್ಪೀಕರ್ ಅವರು ವಹಿಸಿರ್ತಾರೋ. ಹಾಗಾಗಿ ಇದು 1ನೇದ 2ನೇದ ಇಲ್ಲಿ ಸರಿಯಾಗಿರುವಂಥ ಆಪ್ಷನ್ 1ನೇದ ಸರಿ, 1ನೇದ 2ನೇದ. ಇನ್ನು ರಾಜನೀತಿ ನಿರ್ದೇಶಾಂಕ ತತ್ವಗಳಲ್ಲಿ ಗಾಂಧಿ ತತ್ವಗಳ ಮೇಲೆ ಆಧಾರಿತ ಯಾವುದು ಅಂತ ಕೊಟ್ಟರು. ಗಾಂಧಿ ಅಂದ್ರನ ಗ್ರಾಮ ಪಂಚಾಯಿತಿಗಳ ಅಭಿವೃದ್ಧಿನ ಗಾಂಧಿಯ ಕನಸಾಗಿತ್ತು. ಸರ್ ಇದೇನಾದರೂ ಐತೇನ್ರಿ ನಿಮ್ಮ ಪುಸ್ತಕ ಒಳಗೆ? ಎಸ್, ಇದನ್ನು ಭಾಳಷ್ಟು ಚೆನ್ನಾಗಿ ಕ್ಲೀನಂಗೆ ನಾವು ಹೇಳಿದೆವು. ಇಲ್ಲಿ ಗಾಂಧಿ ತತ್ವಗಳು, ಅದ್ರ ಕೆಳಗೆ ಗ್ರಾಮ ಪಂಚಾಯಿತಿ ಅಂತ ಕೊಟ್ಟಬಿಟ್ಟವು. ಇಲ್ಲೇ ಗಮನಿಸ್ತಾರ, ಗಾಂಧಿ ತತ್ವಗಳು. ಓಕೆ, ನಿರ್ದೇಶಾಂಕ ತತ್ವಗಳಲ್ಲಿ ಗಾಂಧಿವಾದಿ ತತ್ವಗಳದಾವು,
ಅದರೊಳಗೆ ಗ್ರಾಮ ಪಂಚಾಯತಿಯ ರಚನೆ. ಅಂದರೆ ಗಾಂಧಿ ತತ್ವ ಅಂದರೆ ಇಲ್ಲಿ ಸೀರಿಯಲ್ ವೈಸ್ ಕೊಟ್ಟವು, ಗಾಂಧಿ ಸಮಾಜವಾದಿ ಉದಾರವಾದಿ, ಅಲ್ಲಿ ಸೀರಿಯಲ್ ವೈಸ್ ಬರುತ್ತೆ ಗಾಂಧಿ ಗ್ರಾಮ ಪಂಚಾಯತಿ. ಓಕೆ, ಎಸ್. ಭಾರತ ಸಂವಿಧಾನದ ಯಾವ ಅನುಸೂಚಿಯಲ್ಲಿ ಕೇಂದ್ರ ರಾಜ್ಯ ಸಂಬಂಧಗಳ ಕುರಿತೈತಿ? ನೋಡ್ರಿ, ನಾನ್ HK ಒಳಗೆ ಅಲ್ಲಿ ಕೇಂದ್ರ ಪಟ್ಟಿ ರಾಜ್ಯ ಪಟ್ಟಿ ಅದನ್ನು ಕೇಳಿದ್ರೆ HK ಒಳಗೆ ಕೇಂದ್ರ ರಾಜ್ಯಗಳ ಸಂಬಂಧಗಳ ಕುರಿತು 1ನೇ ಅನುಸೂಚಿ ಇದೆ, ಕೇಂದ್ರ ರಾಜ್ಯ ಸಂಬಂಧಗಳ ಕುರಿತು. ಇದು ಕೂಡ ನಮ್ಮ ಬುಕ್ ಒಳಗೆ ಕವರ್ ಆಗಿದೆ. 87ನೇ ಪೇಜ್ ಇಲ್ಲೇ ಐತೆ, ಭಾಳ ದೂರ ಅಲ್ಲ, ಇಲ್ಲೇ 87th ಪೇಜ್. ಪ್ರತಿ ಪೇಜ್ದಾಗೂ ಒಂದೊಂದು ಆನ್ಸರ್ಗಳನ್ನ ನಾನು ನಿಮ್ಗೆ ಹುಡುಕಿ ಕೊಡ್ತಿರ್ಬೇಕಾರೆ. ಇಲ್ಲಿ ಗಮನಿಸ್ರಿ, 1ನೇ ಅನುಸೂಚಿ ಒಳಗೆ ನಾವು ಹೇಳ್ತೇವೆ, ಇಲ್ಲಿ ರಾಜ್ಯಗಳು ಕೇಂದ್ರಾಡಳಿತ ಪ್ರದೇಶಗಳ ಹೆಸರನ್ನು ಸೂಚಿಸೋದು, ಅವೆರಡರ ಸಂಬಂಧವನ್ನು ಇಲ್ಲಿ ನೋಡ್ತೇವೆ. ಕೇಂದ್ರದಲ್ಲಿ ರಾಜ್ಯಗಳದ್ದು ಮತ್ತು ಕೇಂದ್ರಾಡಳಿತ ಪ್ರದೇಶಗಳನ್ನ, ಅಂದರೆ ಕೇಂದ್ರ ಮತ್ತು ರಾಜ್ಯಕ್ಕಿರುವಂಥ ಒಂದು ಸಂಬಂಧವನ್ನು 1ನೇ ಅನುಸೂಚಿ ಒಳಗೆ ಇಲ್ಲಿ ಡಿಸೈಡ್ ಮಾಡ್ತಾರೆ. ಆ್ಯಂಡ್ ಕೆಳಗಿನ ಯಾವ ಸಮಿತಿ ಭಾರತದಲ್ಲಿ ಬಡತನವನ್ನು ಅಂದಾಜಿಸ್ತದ? ಭಾಳಷ್ಟು ಇಂಟ್ರೆಸ್ಟಿಂಗ್ ಕ್ವಶನ್. ಬಡತನವನ್ನು ಅಂದಾಜಿಸುವಂಥ ಸಮಿತಿ ಅಂತ ಬಂದಾಗ ಲಖಡವಾಲಾ ಸಮಿತಿನೂ ಹೌದು, ಸುರೇಶ್ ತೆಂಡೂಲ್ಕರ್ ಸಮಿತಿನೂ ಹೌದು, ಸಿ ರಂಗರಾಜನ್ ಸಮಿತಿನೂ ಹೌದು, ನರಸಿಂಹಂ ಸಮಿತಿ ರಾಂಗ್ ಆನ್ಸರ್. ಅದು ಬ್ಯಾಂಕಿಂಗ್ ಬಗ್ಗೆ ಸಂಬಂಧಿಸೈತಿ. ಸರ್, ಇದೇನಾದ್ರೂ ನಿಮ್ಮ ಪುಸ್ತಕ ಒಳಗೆ ಐತನ? ಯಾರ್ದಾದ್ರೂ ಒಬ್ಬರದ್ದು ಹೆಸರು ಐತನ ಇದ್ರೊಳಗೆ? ಲಖಡವಾಲ ಅಂದರೆ, ಸುರೇಶ್ ತೆಂಡೂಲ್ಕರ್ ಅಂದರೆ ಹೆಸರು ಐತನ ಬಡತನ ಅಂದಾಜು? ಯಾರ್ದಾದ್ರೂ ಒಬ್ಬರದಲ್ಲ, ಎಲ್ಲರದು ಹೆಸರು ಐತಿ. ಕ್ವಶನ್ ನಂಬರ್ 25, ಪೇಜ್ ನಂಬರ್ 91. 91ನೇ ಪೇಜಿಗೆ ಏನಾದರೂ ಬಂದ್ರಿ ಅಂದ್ರೆ ನಾವಿಲ್ಲಿ ಅರ್ಥಶಾಸ್ತ್ರದ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಗಳನ್ನ ಕೊಟ್ಟವು. 91ನೇ ಪೇಜ್ ಅರ್ಥಶಾಸ್ತ್ರದ ಬಗ್ಗೆ. ಓಕೆ, ಅರ್ಥಶಾಸ್ತ್ರ, ಆರ್ಥಿಕತೆ. ಇಲ್ಲಿ ಗಮನಿಸ್ರಿ, ಭಾರತದಲ್ಲಿ ಬಡತನ ಅಂದಾಜು ಮಾಡಲು ಲಖಡವಾಲಾ ಸಮಿತಿ, ತೆಂಡೂಲ್ಕರ್ ಸಮಿತಿ, ರಂಗರಾಜನ್ ಸಮಿತಿಯ ರಚನೆ ಆಗ್ಯಾವ. 3 ಮಂದಿ ಹೆಸರು ಕೊಟ್ಟವು. 3 ಮಂದಿ ಹೆಸರು ಅದಾರ. ಲಖಡವಾಲಾನು ಅದಾನು, ತೆಂಡೂಲ್ಕರ್ ಅದಾನು, ರಂಗರಾಜನು ಅದಾನು. ಹಾಗಾಗಿ ನರಸಿಂಹ ಸಮಿತಿ ಇಲ್ಲಿ ಬರಂಗಿಲ್ಲ. ಯಾವುದು ಸಂಬಂಧಿಸಿಲ್ಲ ಅಂದರು, ನರಸಿಂಹಂ ಸಮಿತಿ ಸಂಬಂಧಿಸಿಲ್ಲ. ಇದು ಬ್ಯಾಂಕಿಂಗ್ ಕ್ಷೇತ್ರಕ್ಕೆ ಸಂಬಂಧಿಸಿರುವಂಥ ಒಂದು ಸಮಿತಿ ಆಗಿರ್ತದೆ. ಲಖಡವಾಲಾ ಕರೆಕ್ಟಾ, ತೆಂಡೂಲ್ಕರ್ ನೋಡ್ರಿ ಎಷ್ಟು ಇಂಪಾರ್ಟೆಂಟ್ ಆಗ್ತದೆ. ಲಾಸ್ಟ್ ಕ್ವಿಕ್ ರಿವಿಷನ್. ಓಕೆ, ವಿಶ್ವ ಪರಿಸರ ದಿನದ ಘೋಷವಾಕ್ಯ ಪ್ರಕೃತಿಯಿಂದ ಪ್ರೇರಿತ ಹವಾಮಾನಕ್ಕಾಗಿ ನಮ್ಮ ಭವಿಷ್ಯಕ್ಕಾಗಿ. ಇದು ನಮ್ಮ ಕರೆಂಟ್ ಅಫೇರ್ಸ್ ನೋಟ್ಸ್ ಒಳಗಿತ್ತು. ಕರೆಂಟ್ ಅಫೇರ್ಸ್ದಾಗಂತೂ ಭಾಳ ಕವರ್ ಆಗ್ಯಾವ. ಆಲ್ಮೋಸ್ಟ್ ಎಲ್ಲ ಕರೆಂಟ್ ಅಫೇರ್ಸು ಒಂದೊಂದು ಪಾಯಿಂಟ್ದಾಗ ಕವರ್ ಆಗ್ಯಾವ, ಒಂದೊಂದು ಮಿಸ್ ಆಗ್ಯಾವ, ಇಲ್ಲ ಅಂತ ಹೇಳ್ತಲ್ಲ. ಆದರೂ ಇದು ಇಲ್ಲಿ ಬರಬಾರ್ದಾಗಿತ್ತು, ಬಂದಿದ್ದು ಕ್ವಶನ್ ಕರೆಂಟ್ ಅಫೇರ್ಸ್ದಾಗ ಅದು ಕವರ್ ಆಗಿದೆ. ಇಲ್ಲಿ ಗಮನಿಸ್ರಿ, ಪಟ್ಟಿ 1 ಪಟ್ಟಿ 2 ಕೊಟ್ಟವು. ಜಿಮ್ ಕಾರ್ಬೆಟ್ ನಮ್ಮ ಹಳಿ ರಾಷ್ಟ್ರೀಯ ಉದ್ಯಾನವನ ಇದೆ. ಕಾಜಿರಂಗ, ಗಿರ್, ಕನ್ಹಾ ರಾಷ್ಟ್ರೀಯ ಉದ್ಯಾನವನಗಳು. ಯಾವ ಪ್ರಾಣಿಗಳಿಗೆ ಅವು ಪ್ರಸಿದ್ಧ ಅಥವಾ ಸಂರಕ್ಷಣೆ ಪಟ್ಟಂಥ ಪ್ರಾಣಿಗಳು ಯಾವ ಒಂದು ಪ್ರಶ್ನೆ ಕೇಳಿದರು. ಇಲ್ಲಿ ನೀವು ಗಮನಿಸಿದ್ರಿ ಅಂದ್ರೆ ಇದ್ರ ಬಗ್ಗೆ ಕೂಡ ನಮ್ಮಲ್ಲಿ ಉಲ್ಲೇಖ ಅದ. 60ನೇ ಪೇಜ್ದಾಗ ಇದ್ರದ ಡಿಟೇಲಿಂಗ್ ಮಾಹಿತಿಯನ್ನು ನಾನು ನಿಮಗೆ ಕೊಟ್ಟಿದ್ದೀನಿ. ಡಿಟೇಲಿಂಗ್ ಅಂದ್ರೆ ಶಾರ್ಟ್ ನೋಟ್ಸ್ ಇದೆಲ್ಲ ಬುಲೆಟ್ ಪಾಯಿಂಟ್ ಹೆಂಗೈತೆ ನೋಡ್ರಿ. ಇದು ಬರೀ ನೋಟ್ಸ್ ಬರೀ ಬುಲೆಟ್ ಹೋಗಂಗೆ ಸಟ್. ಇಲ್ಲಿ ಗಮನಿಸ್ತಾರದ ಕಾಜಿರಂಗ ಏಕಶೃಂಗಿ ಗೆಂಡಹ ಮೃಗಗಳು ಅಸ್ಸಾಂದಾಗ ಐತಿ. ಅದು ರಾಜ್ಯನೂ ಕೊಟ್ಟಾಗ ಕಾಜಿರಂಗ. ಆಮೇಲೆ ಯಾವ್ದು ಕೊಟ್ಟಿದ್ದೀನಂದ ಕಾಜಿರಂಗ. ಆಮೇಲೆ ಇಲ್ಲೊಂದು ಕೊಟ್ಟ ನೋಡ್ರಿ, ಗಿರ್ ಏಷ್ಯಾಟಿಕ್ ಸಿಂಹಗಳಿಗೆ. ಆ್ಯಂಡ್ ಜಿಮ್ ಕಾರ್ಬೆಟ್ ಅನ್ನೋದು ನಮ್ಮ ದೇಶದ ಪ್ರಪ್ರಥಮವಾಗಿರುವಂತಹ ರಾಷ್ಟ್ರೀಯ ಉದ್ಯಾನವನ. ಹುಲಿಗಳನ್ನು ಸಂರಕ್ಷಣೆ ಪ್ರಾಣಿಯನ್ನಾಗಿ ಹೊಂದೈತಿ. ಉತ್ತರಾಖಂಡದ ಕಂಡು ಬರ್ತೈತಿ. ಹಾಗಾಗಿ ಜಿಮ್ ಕಾರ್ಬೆಟ್ ಅಂದ್ರೆ ಹುಲಿ. ಕಾಜಿರಂಗ ಅಂದ್ರೆ ಏಕಶೃಂಗಿಯ ಗೆಂಡಾಮೃಗಗಳು, ಅಂದ್ರೆ ಒಂದು ಕೊಂಬಿನ ಗೆಂಡಾಮೃಗಗಳು. ಗಿರ್ರ ಸಿಂಹ, ಏಷ್ಯಾಟಿಕ್ ಸಿಂಹಗಳಿಗೆ ಪ್ರಸಿದ್ಧ. ಕನ್ಹಾ ಜೌಗು ಜಿಂಕೆಗಳು ಅಥವಾ ಬರಸಿಂಗಗಳಿಗೆ ಪ್ರಸಿದ್ಧ. ಅದಕ್ಕೆ ಹೋಲಿಕೆ ಆಗುವಂಗೆ ಕೆಳಗೆ ಆಪ್ಷನ್ಗಳು ಕೂಡ ಕೊಟ್ಟರು. ಆ ಆಪ್ಷನ್ದಾಗ ನೀವು ಈಸಿಯಾಗಿ ಹಾಕೋಬಹುದು. ಜಿಮ್ ಕಾರ್ಬೆಟ್ ಹುಲಿ 1ನೇದು 4, 2ನೇದು 3 ಒಂದು ಸೆಕೆಂಡ್. ಕಾಜಿರಂಗ ಏಕಶೃಂಗಿ ಗೆಂಡಾಮೃಗಗಳು 1ನೇದು 4, 2ನೇದು 3. ಇಲ್ಲಿ ಐತೆ ನೋಡ್ರಿ, ಆಪ್ಷನ್ ಎದಾಗ ಐತೆ ನೋಡ್ರಿ. 1ನೇದು 4, 2ನೇದು 3, 3ನೇದು 1, 4ನೇದು 2. ಓಕೆ, ಎಸ್. ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ ಮತ್ತು ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಯಾವುದು ಅಂತ ನೋಡ್ರಿ. ಜಠರದ ರಸವು H2SO4 ಹೊಂದಿರ್ತದೆ. ಎಷ್ಟು ದೊಡ್ಡ ತಪ್ಪಂದ್ರೆ ಇದು. ಜಠರದ ರಸದ H2SO4 ಹಂಗಿಲ್ಲ. ಜಠರದ ರಸ ಅಥವಾ ಜಠರದಾಗ HCl ಆಮ್ಲ ಇರ್ತದೆ. ಹೊಟ್ಟೆ ಒಳಗೆ HCl ಹೈಡ್ರೋಕ್ಲೋರಿಕ್ ಆಮ್ಲ ಇರ್ತದೆ. ಸರ್, ಇದ್ರ ಬಗ್ಗೆ ಏನಾದರೂ ಉಲ್ಲೇಖ ಐತನ್ರಿ ನಿಮ್ಮ ಶಾರ್ಟ್ ನೋಟ್ಸ್ದಾಗ ಐತಿ. 102ನೇ ಪೇಜ್ದಾಗ ಇದ್ರ ಬಗ್ಗೆ ನಾವು ಉಲ್ಲೇಖ ಮಾಡೆವು. 102ನೇ ಪೇಜ್ದಾಗ ನಾವು ಹೇಳ್ತೇವೆ, ಇದನ್ನ 1ನೇ ಲೈನ್ದಾಗ ಹೇಳ್ತೇವೆ. ಜಠರದಾಗ HCl ಇರ್ತೈತಿ. 102ನೇ ಪೇಜ್ ಇದೆ ಬಂದ್ಬಿಡ್ದ. ಹೊಟ್ಟೆಯಲ್ಲಿರುವಂಥ ಆಮ್ಲ, ಹೊಟ್ಟೆ ಅಂದ್ರೆ ಜಠರದಲ್ಲಿ ಹೈಡ್ರೋಕ್ಲೋರಿಕ್ ಆಮ್ಲ HCl ಆಮ್ಲ ಕಂಡು ಬರ್ತದೆ. ಓಕೆ, ಎಸ್. ಇಲ್ಲೇ ಮತ್ತು ಆಮ್ಲ ಮತ್ತು ಪ್ರತ್ಯಾಮ್ಲಗಳ ಕ್ರಿಯೆಯನ್ನು ತಟಸ್ಥೀಕರಣ ಅಂತಾರು. ನೀರು ಮತ್ತು ಲವಣ ಪ್ರೊಡ್ಯೂಸ್ ಆಕೈತಿ. ಪ್ರತಿಯೊಂದನ್ನು ಕೂಡ ಈ ಶಾರ್ಟ್ ನೋಟ್ಸ್ ಒಳಗೊಂಡದ. ಓಕೆ,
ಹಾಗಾಗಿ ಇಲ್ಲಿ ಜಠರದ ಒಂದನೇ ಹೇಳಿಕೆ ತಪ್ಪ. ಆಮ್ಲೀಯತೆ ಕಡಿಮೆ ಮಾಡಲು ಬೇಕಿಂಗ್ ಸೋಡಾ. ಓಕೆ, ಆಮ್ಲವನ್ನು ಕಡಿಮೆ ಮಾಡಲು ನಾವು ಪ್ರತ್ಯಾಮ್ಲೀಯ ವಸ್ತುಗಳನ್ನ ಬಳಸಬಹುದು. ಸರಿ ಇದೆ. ಒಂದನೇದು ತಪ್ಪ, ಎರಡನೇದು ಸರಿ. ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ದೆನ್ ಹೊಂದಿಸಿ ಬರೀ ಅಂದಾನು ಯಾವ್ಯಾವ ಆಮ್ಲ ಎಲ್ಲಿದಾವ ಅಂತ ಕೇಳಿದರು. ಟೊಮ್ಯಾಟೊ ಒಳಗೆ ಯಾವ ಆಮ್ಲ ಅಂದ್ರೆ ಆಕ್ಸಾಲಿಕ್ ಆಮ್ಲ, ಲಿಂಬೆ ಒಳಗೆ ಸಿಟ್ರಿಕ್ ಆಮ್ಲ, ಹುಣಸೆ ಹಣ್ಣಿನ್ಯಾಗ ಟಾರ್ಟಾರಿಕ್ ಆಮ್ಲ, ಮೊಸರಿನ್ಯಾಗ ಲ್ಯಾಕ್ಟಿಕ್ ಆಮ್ಲ. ಹಾಲ ಮೊಸರಿನ್ಯಾಗ ಲ್ಯಾಕ್ಟಿಕ್ ಆಮ್ಲ ಇರ್ತದೆ. ಲಿಂಬೆ ಹಣ್ಣಿನಾಗ ಸಿಟ್ರಿಕ್ ಆಮ್ಲ. ಹಾಗಾಗಿ ಲಿಂಬೆ ಮತ್ತು ಕಿತ್ತಳೆಯನ್ನ ಸಿಟ್ರಸ್ ಹಣ್ಣುಗಳು ಅಂತ ಹೇಳಿ ಕರೀತಾರೆ. ಸರ್, ಇದ್ರ ಬಗ್ಗೆ ಏನಾದರೂ ಉಲ್ಲೇಖ ಐತೆ 107ನೇ ಪೇಜ್ನ್ಯಾಗ. 107ನೇ ಪೇಜ್ನಾಗ ನೀವು ಗಮನಿಸಿದ್ರಿ ಅಂದ್ರೆ ಇದರ ಬಗ್ಗೆ ನಾವು ಉಲ್ಲೇಖ ಮಾಡಿದ್ದೀವಿ. ಇಲ್ಲಿ ಸಿಟ್ರಿಕ್ ನಿಂಬೆ ಹಣ್ಣಿನಲ್ಲಿರುವಂತಹ ಆಮ್ಲ ಮತ್ತು ಆಮ್ಲಗಳನ್ನ ಕೊಟ್ಟವು. ಟಾಟಾರಿಕ್ ದ್ರಾಕ್ಷಿಲೂ ಇರ್ತೈತಿ, ಹುಣಸೆ ಹಣ್ಣಿನಲ್ಲೂ ಇರ್ತೈತಿ. ಇದನ್ನು ಹೊರತುಪಡಿಸಿ ಮತ್ತೆ ಅಲ್ಲಿ ಮ್ಯಾಗ ಒಂದ್ ಕಡೆ ಒಂದು ಕೊಟ್ಟವು ಆಮ್ಲಗಳ ಬಗ್ಗೆ. ಅಲ್ಲಿ ಯಾವ್ದು ಆಮ್ಲವನ್ನ ಕೊಟ್ಟಿದ್ದು ಅಂದ್ರೆ ಲ್ಯಾಕ್ಟಿಕ್, ಮೊಸರು, ಹಾಲು ಮತ್ತು ಮೊಸರಿನಲ್ಲಿರುವಂತಹ ಆಮ್ಲ ಲ್ಯಾಕ್ಟಿಕ್ ಅಂತ ಮ್ಯಾಗಿನ ಮುಂದಿನ ಪೇಜ್ದಾಗ ಐತದು. ಅಲ್ಯೂಮಿನಿಯಂ ಲೋಹ ತುಕ್ಕ ಹಿಡಿಯುವಿಕೆಯನ್ನ ಹೀಗಂತ ಕರೀತಾರೋ ಅಂತ ಕೊಟ್ಟಿದ್ದಾರೆ, ಅಣೋಡೀಕರಣ ಅಂತ ಹೇಳಿ ಕರೀತಾರೋ. ಅದರಿಂದ ತಡೆಗಟ್ಟಬಹುದು. ಓಕೆ, ಯಾವುದರಿಂದ ತಡೆಗಟ್ಟಬಹುದು ಅಂತ ಕೇಳಿದ್ರು. ಅಲ್ಯೂಮಿನಿಯಂ ವಿದ್ಯುತ್ ವಿಭಜನೀಯ ಕ್ರಿಯೆಯಿಂದ ಅದನ್ನು ನಾವು ಎಕ್ಸ್ಟ್ರಾಕ್ಟ್ ಮಾಡ್ತೀವಿ ಅಥವಾ ಅದನ್ನ ನಾವು ನೋಡ್ತೀವಿ. ಅಲ್ಲಿ ತುಕ್ಕು ಹಿಡಿದನ್ನ ತಡೆಗಟ್ಟುವುದನ್ನ ಅಣೋಡೀಕರಣ ಅಂತ ಕೊಡ್ತಾರೋ. ಇದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಸ್ವಲ್ಪ ಮಟ್ಟದ ಮಾಹಿತಿ, ಪೂರ್ಣ ಮಾಹಿತಿ ಅಲ್ಲ, ಸ್ವಲ್ಪ ಮಟ್ಟದಾಗ ನಾವಿಲ್ಲಿ ಪೇಜ್ ನಂಬರ್ 107ರಾಗ ಕವರ್ ಮಾಡಿದೆವು. ಅಲ್ಯೂಮಿನಿಯಂ ತುಕ್ಕು ಹಿಡಿಯಲು ಕಾರಣ ಆಕ್ಸೈಡ್ ಪದರ ಇರ್ತದೆ. ಅಲ್ಯೂಮಿನಿಯಂನ ತುಕ್ಕಿನ ಬಗ್ಗೆ ಕೊಟ್ಟವು. ಇದು ತಡೆಗಟ್ಟದಂತೆ ನಾವು ಅಣೋಡೀಕರಣ ಇಲ್ಲಿ ಮಾಡ್ತೀವಿ. ಓಕೆ, ಎಸ್. ಕರ್ನಾಟಕದಲ್ಲಿ ಕೆಳಗಂಡ ನದಿಗಳನ್ನು ಯಾವ ಉದ್ದ ಕಡಿಮೆ ಸರಿಯಾದ ಕ್ರಮ ಯಾವುದು ಅಂತ ಅಂದ್ರೆ ಹೆಚ್ಚು ಉದ್ದದಿದ್ರೆ ಕಡಿಮೆ ಉದ್ದ, ದೊಡ್ಡದು ಯಾವುದು ಇದ್ರೊಳಗೆ, ಅಥವಾ ಹೆಚ್ಚು ಉದ್ದ ಹರಿಯುವಂಥ ನದಿ ಯಾವುದು ಅಂತ ಹೇಳ್ಕೊಟ್ಟಿದ್ದಾರೆ. ಇದ್ರೊಳಗೆ ನಮ್ಮ ಕರ್ನಾಟಕದಾಗ ಈ ಕೊಟ್ಟಂತಹ 4 ಆಪ್ಷನ್ ಒಳಗೆ ತುಂಗಭದ್ರಾ ಹೆಚ್ಚಿನ ಉದ್ದತೆಯನ್ನು ಹೊಂದಿರುವಂಥ ನದಿ. ಇದನ್ನು ಕೂಡ 67ನೇ ಪೇಜ್ ಒಳಗೆ ನಾವು ಕವರ್ ಮಾಡೆವು. ಪೇಜ್ ನಂಬರ್ 67. ಓಕೆ, 67 ಒಳಗೆ ಇದ್ರ ಬಗ್ಗೆ ಹೇಳಿದವು ಅಂದ್ರೆ ಅಲ್ಲಿ ಸೀರಿಯಲ್ ವೈಸ್ ಕೊಟ್ಟಬಿಟ್ಟವು, ಗೊತ್ತಾಗ್ತದೆ. ಇಲ್ಲಿ ಐತೆ ನೋಡ್ರಿ, ತುಂಗಭದ್ರಾ ನದಿ ಫಸ್ಟ್ ಅಂದ್ರೆ ಸೀರಿಯಲ್ ವೈಸ್ ನಮ್ಗೆ ಕೊಟ್ಟವು. ಅತಿ ಉದ್ದದ ನದಿ ಕೃಷ್ಣಾ ನದಿ, ಅದಾದ ಕೂಡ ಕಾವೇರಿ ಬಗ್ಗೆ ಕೊಟ್ಟವು, ತುಂಗಭದ್ರಾ. ಆಮೇಲೆ ಇಲ್ಲಿ ಸೀರಿಯಲ್ ವೈಸ್ ಕೊಟ್ಟವು ನೋಡೋದು ಮಠ, ಮಲಪ್ರಭಾ, ಭೀಮಾ, ಘಟಪ್ರಭಾ. ಓಕೆ, ಹಾಗಾಗಿ ಅತಿ ಉದ್ದವಾದಂಥ ನದಿ ತುಂಗಭದ್ರಾ ಅನ್ನೋದು ಒಂದು ಗೊತ್ತಿತ್ತು ಅಂದ್ರೆ 1ನೇಕ ಬಿ ಯಾವ್ದು ನೋಡ್ರಿ, ಆಪ್ಷನ್ 2ದಾಗ 1ನೇಕ ಬಿ ಐತಿ. ಇದ ಉತ್ತರ. ಒಂದ ಗೊತ್ತಿದ್ರೆ ಸಾಕಿಲ್ಲಿ, ಮೂರನೇದು ಮಿಕ್ಕಿದ ಗೊತ್ತಿರುವಂಥ ಅವಶ್ಯಕತೆನೇ ಇಲ್ಲ. ಆ್ಯಕ್ಚುಲಿ KA ಪ್ರಶ್ನೆ ಪತ್ರಿಕೆಗಳು ಹಿಂಗೆ ಇರ್ತಾವೆ. ಗ್ರೀನ್ವಿಚ್ ಮಧ್ಯಾಹ್ನ 1 ಗಂಟೆ ಆದಾಗ ಹುಬ್ಬಳ್ಳಿ ಒಳಗ 75 ಡಿಗ್ರಿ ಪೂರ್ವ ರೇಖಾಂಶ. ಓಕೆ, ಇಲ್ಲೊಂದು ಟ್ರಿಕ್ ಐತಿ, ಒಂದು ಲೆಕ್ಕಾಚಾರದ ಮೂಲಕನೂ ಇದನ್ನು ನಾವು ಅಳಿಬಹುದು. ಆ್ಯಂಡ್ ಇನ್ನೊಂದು ಲೆಕ್ಕಾಚಾರ ಏನು ಹೇಳ್ತದ ಅಂದ್ರೆ, ಗ್ರೀನ್ವಿಚ್ 0 ಡಿಗ್ರಿ, ನಮ್ಗೆ ಗ್ರೀನ್ವಿಚ್ಗೆ 5.5 ತಾಸು ಪರ್ಕ್ ಐತಿ. ನಾವು ಮುಂದದವು ಗ್ರೀನ್ವಿಚ್ ಇಂಗ್ಲೆಂಡ್ ದೇಶದಾಗಿರುವಂಥ ಒಂದು ಊರದ, ಅಲ್ಲಿಂದ ರೇಖಾಂಶಗಳು ಸ್ಟಾರ್ಟ್ ಆಗ್ತಾವೆ. ನಾವು ಪೂರ್ವ ರೇಖಾಂಶ ನಮ್ಮದು 82.5 ಪೂರ್ವ ರೇಖಾಂಶ ಅಲಹಾಬಾದ್, ಉತ್ತರ ಪ್ರದೇಶದ ಮ್ಯಾಗ ಹಾದ ಅಲಹಾಬಾದ್ ಮೂಲಕ ಹೋಗಿ ಕಾಕಿನಾಡ ಅನ್ನೋಲ್ಲಿ ಸೇರ್ತದೆ, ಆಂಧ್ರ ಪ್ರದೇಶದ ಮ್ಯಾಗ ಬರ್ತದೆ. ನಮ್ಮ ಹುಬ್ಬಳ್ಳಿ ಒಂದು ಸ್ವಲ್ಪ ಇಚಿಕ ಇರೋದ್ರಿಂದ ಅರ್ಧ ಗಂಟೆ ಪರ್ಕ್ ಐತೆ. ಅಂದ್ರೆ 5 ತಾಸು ನಾವು ಗ್ರೀನ್ವಿಚ್ ಕಿತ್ರ ಹೆಚ್ಚದ. ಓಕೆ, ಯಾಕಂದ್ರೆ ಇಚಿಕದವು ನಾವೇನ ಪಶ್ಚಿಮಕ್ಕದವು. ಹಾಗಾಗಿ 82.5 ಪೂರ್ವ, ಇಲ್ಲಿ ಕೊಟ್ಟಬಿಟ್ಟ ನಾವು 75 ಅಂತ ಹೇಳಿ. 82.5 ಪೂರ್ವ ನೋಡ್ಕೊಂಡ್ರಿ ಅಂದ್ರೆ ರೇಖಾಂಶ ಅದಕ್ಕಿಂತ ಈಚೆ ಕಡೆ ಅದಾವ ಅಂದ್ರೆ ಒಂದು ಅಂದಾಜ್ ಮ್ಯಾಗ ಹೇಳ್ಬೋದು ಇದನ್ನ. ಹಾಗಾದ್ರೆ 5 ಗಂಟೆ ಮುಂದದಾವ ಅಂದ್ರೆ ಮಧ್ಯಾಹ್ನ 1 ಗಂಟೆ ಅಲ್ಲಿಗೈತಿ, 1 ಗಂಟೆಗೆ 5 ಗಂಟೆಯನ್ನು ಕೂಡಿಸಿದ್ರಿ ಅಂದ್ರೆ ಇಲ್ಲಿ 6 ಗಂಟೆ ಆಗಿರ್ತದೆ ಹುಬ್ಳಿ ಒಳಗೆ. ಸಂಜೆ 6 ಗಂಟೆದಾಗ ಹುಬ್ಳಿ ಆಗಿರ್ತಾವೆ ನಾವು ಅನ್ನಂಗೆ. ಓಕೆ, ಎಸ್, ದ ಕಾನ್ಸೆಪ್ಟ್ 6 ಗಂಟೆ. ಸರ್, ಇದ್ರ ಬಗ್ಗೆನೂ ಏನಾದರೂ ಐತನ್ರಿ ಅಂದ್ರೆ ಎಸ್, 100% ಐತಿ. ಕ್ವಶನ್ ನಂಬರ್ ಎಷ್ಟದ? 56. 48ನೇ ಪೇಜ್ದಾಗ ಇದ್ರ ಮಾಹಿತಿಯನ್ನು ನಾನು ಕೊಟ್ಟುಬಿಟ್ಟನಿ. ಗ್ರೀನ್ವಿಚ್ ರೇಖೆಗಳು ಹೆಂಗಿರ್ತಾವು ಮತ್ತು ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ಬೇಕು ಇದನ್ನು ಅಂಥೇಳಿ 48ನೇ ಪೇಜ್ದಾಗ ಐತಿ ಇದ್ರ ಬಗ್ಗೆ. ಎಸ್, ಇಲ್ಲ ಐತೆ. ಭಾರತದ ಪ್ರಮಾಣಿತ ಸಮಯ GMT ಪ್ಲಸ್ 5.30 ಗಂಟೆ. ಇದ್ರ ಮೀನ್ಸ್ ಏನು ಅಂದ್ರೆ ಗ್ರೀನ್ವಿಚ್ಗಿಂತ 5.5 ಗಂಟೆ ನಾವು ಮುಂದದವು ಅಂದಂಗೆ ಪ್ಲಸ್. ಓಕೆ, ಎಸ್. ಇನ್ನು 59ನೇ ಪ್ರಶ್ನೆಯನ್ನು ಇಲ್ಲಿ ಗಮನಿಸೋದು. ಕೌಟಿಲ್ಯನಿಗೆ ಸಂಬಂಧಿಸಿದಂತೆ ಯಾವ ಹೇಳಿಕೆಗಳು ಸರಿ ಅಂತ ಕೇಳ್ತಾರೆ. ಕೌಟಿಲ್ಯ ಚಂದ್ರಗುಪ್ತ ಮೌರ್ಯನ ಪ್ರಧಾನಮಂತ್ರಿ. ಇದಂತೂ 100% ಒಬ್ಬ ಸಣ್ಣ ಹುಡುಗ, 2ನೇ ಹುಡುಗಿಗೂ ಗೊತ್ತಿರ್ತದೆ. ಇದ್ರ ಬಗ್ಗೆ ನಮ್ದಲ್ಲ. ಕೌಟಿಲ್ಯ ಸಪ್ತಾಂಗ ಸಿದ್ಧಾಂತ ಪ್ರತಿಪಾದನೆ ಮಾಡಿದ್ದನ ಅನ್ನೋದು ಬಹಳಷ್ಟು ಜನರಿಗೆ ಕ್ವಶನ್ ಇದೆ. ಕೌಟಿಲ್ಯ ಅರ್ಥಶಾಸ್ತ್ರ ಬರದಾನ ಅನ್ನೋದು ಎಲ್ಲರಿಗೂ ಗೊತ್ತಿರ್ತದೆ. ಬಟ್ ಕೌಟಿಲ್ಯ ಸಪ್ತಾಂಗ ಸಿದ್ಧಾಂತವನ್ನ ಏನಾದರೂ ಮಂಡನೆ ಮಾಡಿದ್ದಾನ ಅನ್ನೋದು ಬಹಳಷ್ಟು ಗುಪ್ತವಾಗಿರುವಂಥ ಪ್ರಶ್ನೆ. ಬಹಳಷ್ಟು ಪುಸ್ತಕದಲ್ಲಿ ಇದು ಮಿಸ್ಸು ಆಗಿರ್ಬೋದು. ಬಟ್ ನಾ ಇದನ್ನು ಶಾರ್ಟ್ ನೋಟ್ಸ್ದಾಗ ಕವರ್ ಮಾಡಿ ಅನ್ನೋದು ಬಹಳಷ್ಟು ಇಂಪಾರ್ಟೆಂಟ್ ಇಲ್ಲ. ಬರೀ ಶಾರ್ಟ್ ನೋಟ್ಸ್ದಾಗ ಕವರ್ ಮಾಡಿ ಓದೋಣ ಇದನ್ನು.
17ನೇ ಪೇಜ್ ನಂಬರ್ದಾಗ ಅದ ಇದೆ. ಆಲ್ಮೋಸ್ಟ್ ಇದು ಎಲ್ಲಿ ಸಿಗುದಿಲ್ಲ ನಿಮಗೆ ಹೆಚ್ಚಿನದ್ರೊಳಗೆ. ಇಲ್ಲಿ ನೋಡ್ರಿ, ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲಿ ರಾಜ್ಯದ ಸಪ್ತಾಂಗ ಸಿದ್ಧಾಂತವನ್ನ ಪ್ರತಿಪಾದಿಸುತ್ತದೆ. ಕೌಟಿಲ್ಯನ ಅರ್ಥಶಾಸ್ತ್ರ ಸಪ್ತಾಂಗ ಸಿದ್ಧಾಂತವನ್ನ ಪ್ರತಿಪಾದಿಸ್ತದ. 100% ಕರೆಕ್ಟ್ ಐತಿ. ಇದು ಸಪ್ತಾಂಗ ಸಿದ್ಧಾಂತವನ್ನ ಪ್ರತಿಪಾದನೆ ಮಾಡ್ತದ. ಕೌಟಿಲ್ಯ ಸಪ್ತಾಂಗ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡಿದ್ದ. ಹೌದು. ಹಾಗಾದ್ರೆ 1ನೇದ್ದು ಕರೆಕ್ಟಾ, 2ನೇದ್ದು ಕರೆಕ್ಟಾ? ಎ ಮತ್ತು ಬಿ ಎರಡೂ ಕೂಡ ಸರಿ, ಎರಡೂ ಕೂಡ ಸರಿ. ವಿಶೇಷವಾಗಿ ಎಂಥ ಪ್ರಶ್ನೆಗಳನ್ನ ನೋಡ್ರಿ. 1857ರ ದಂಗೆ ಪರಿಣಾಮ ಯಾವ ಹೇಳಿಕೆಗಳನ್ನ ಪರಿಗಣಿಸ್ರಿ? ಕಂಪನಿ ಅಧಿಕಾರ ಅಂತ್ಯಗೊಂಡಿತ್ತು, ದತ್ತು ಮಕ್ಕಳಿಗೆ ಹಕ್ಕಿಲ್ಲ, ಇದೊಂದು ಪಾಯಿಂಟ್ ರಾಂಗ್ ಐತಿ. ಕಂಪನಿ ಅಧಿಕಾರ ಅಂತ್ಯಗೊಂಡೈತಿ, ಶ್ವೇತವರ್ಣಿಯರ ದಂಗೆಯೂ ಕೂಡ ಕಾರಣಕ್ಕೈತಿ, ರಾಣಿ ಘೋಷಣೆ ಆಡಳಿತವನ್ನು ಬದಲಾಯಿಸ್ತೈತಿ. ಇದರ ಬಗ್ಗೆ ಕೂಡ ಇಲ್ಲಿ ನಾವು ಉಲ್ಲೇಖ ಮಾಡಿದ್ದೀನಿ ಪೇಜ್ ನಂಬರ್ 28ರಾಗ. ನಮ್ಮ PC ಬುಕ್ ಪೇಜ್ ನಂಬರ್ 28 ಏನು ಹೇಳ್ತದ ಅಂದ್ರೆ, 1857ರ ದಂಗೆಯ ನಂತರ ಕಂಪನಿ ಆಡಳಿತ ಕೊನೆಗೊಂಡಿತು. ಯಾಕೆ ಅಕ್ಯುರೇಟ್ ಆಗಿ ವರ್ಡ್ ಅನ್ನ ಯೂಸ್ ಮಾಡಿತ್ತು ನೋಡ್ರಿ ಇಲ್ಲಿ. ಕಂಪನಿ ಆಡಳಿತ, ವಿಕ್ಟೋರಿಯಾ ಮಹಾರಾಣಿ ಘೋಷಣೆ, ಧಾರ್ಮಿಕ ಸಹಿಷ್ಣುತೆಗೆ ಭರವಸೆ ನೀಡಿತು, ವಿಕ್ಟೋರಿಯಾ ಮಹಾರಾಣಿ ಘೋಷಣೆ ಆಗ್ತದ. ಆಮೇಲೆ ಈ ದಂಗೆಯನ್ನ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಹೇಳಿ ಕರೆದ್ರು ವಿನಾಯಕ ದಾಮೋದರ್ ಸಾವರ್ಕರ್ ಅವರು. ಅಂಡ್ ಗೌತಮ ಬುದ್ಧನ ಸಮಕಾಲೀನ ಅರಸ ಯಾರು ಅಂತ ಕೊಟ್ಟಾನ ಇದ್ರೊಳಗ. ಅಜಾತಶತ್ರು, ಹರ್ಷವರ್ಧನ, ಕಾಲಾಶೋಕ ಇವರೆಲ್ಲರೂ ಬೌದ್ಧ ಧರ್ಮದ ಅನುಯಾಯಿಗಳ ಇಲ್ಲ ಅಂತ ಹೇಳತ್ತಿಲ್ಲ. ಅವರೆಲ್ಲರೂ ಕೂಡ ಬೌದ್ಧ ಧರ್ಮದ ಅನುಯಾಯಿಗಳಾಗಿದ್ರು, ಬೌದ್ಧ ಸಮ್ಮೇಳನಗಳನ್ನ ಮಾಡಿದರು. ಬಟ್ ಪ್ರಸೇನಜಿತ್ ಅನ್ನವ ಗೌತಮ ಬುದ್ಧನ ಸಮಕಾಲೀನ ಅರಸ. ಸರ್, ಇದು ಏನಾದರೂ ನಿಮ್ಮ PC ನೋಟ್ಸ್ ಶಾರ್ಟ್ ನೋಟ್ಸ್ದಾಗ ಐತನ್ರಿ ಇದು ಇದ್ರ ಬಗ್ಗೆ? ಎಸ್, ಇದ್ರ ಬಗ್ಗೆ ಕೂಡ ಶಾರ್ಟ್ ನೋಟ್ಸ್ದಾಗ ನಾವು ಮೆನ್ಷನ್ ಮಾಡಿದೆವು. ಪೇಜ್ ನಂಬರ್ 13ರಾಗ ಎಷ್ಟು ವಿಶೇಷ ಐತಿ ನೋಡ್ರಿ. ಇದು ಗೌತಮ ಬುದ್ಧನ ಜೋಡಿದ್ದವ್ರು ಯಾರ್ಯಾರ ಅನ್ನೋದು ಕೂಡ ಇಲ್ಲಿ ಹೇಳಿಬಿಟ್ಟೆ ನಾನು. ಗೌತಮ ಬುದ್ಧನ ಸಮಕಾಲೀನ ರಾಜರುಗಳು ಬಿಂಬಿಸಾರ, ಪ್ರಸೇನಜಿತ್ತ ಮತ್ತು ಉದಯನ್. ಪ್ರಸೇನಜಿತ್ತ ಇವ ಬುದ್ಧನ ಸಮಕಾಲೀನ ಅರಸ. ಡೈರೆಕ್ಟ್ ಕ್ವಶನ್ ಹೆಂಗೆ ಹೋಗೋಣ? ನಮ್ಮ ಬುಲೆಟ್ ಪಾಯಿಂಟ್ಸ್ ಒಳಗೈತೆ. ಬುಲೆಟ್ ಪಾಯಿಂಟ್ಸ್, ಡೈರೆಕ್ಟ್ ಬುಲೆಟ್. ಬುಲೆಟ್ ಅಂದ್ರೆ ಬುಲೆಟ್. ಓಕೆ. ಅಶೋಕನ ಕಳಿಂಗ ಯುದ್ಧಕ್ಕೆ ಸಂಬಂಧಿಸಿದಂತೆ ಹೇಳಿಕೆ ಯಾವುದು? 13ನೇ ಶಾಸನ ಕಳಿಂಗ ಯುದ್ಧನ ಕೊನೆ ಯುದ್ಧನ. ಇವನು ಫಸ್ಟ್ ಯುದ್ಧನೂ ಅದ, ಕೊನೆ ಯುದ್ಧ. ಇದಾದ ಕೂಡ ಅವನು ಬೌದ್ಧ ಧರ್ಮಕ್ಕೆ ಹೋಗಿಬಿಡ್ತಾನೆ. ಬಟ್ 13ನೇ ಶಾಸನನ ಹೌದು, 13ನೇ ಶಾಸನನು ಹೌದು ಕಳಿಂಗ ಯುದ್ಧದ ಬಗ್ಗೆ. ಸರ್, ಎಲ್ಲದರಿ? ಎಲ್ಲೈತಿ? ಪೇಜ್ ನಂಬರ್ 6ರಾಗಿದ್ರ ಮೆನ್ಷನ್ ಮಾಡಿ ನಾನು. ಕಳಿಂಗ ಯುದ್ಧದ ಬಗ್ಗೆ ಮೆನ್ಷನ್ ಕೂಡ ಐತಿ. ಎಂಥ ಶಾರ್ಟ್ ನೋಟ್ಸ್ ಇರ್ಬೇಕಿದ, ಎಷ್ಟರ ಕವರ್ ಆಗೈತದ. ಕಳಿಂಗ ಯುದ್ಧ 13ನೇ ಶಾಸನದಲ್ಲಿ ವಿವರಿಸಲ್ಪಟ್ಟಿದೆ. ಅಶೋಕನು ಕಳಿಂಗ ಯುದ್ಧದ ನಂತರ ಧರ್ಮ ವಿಜಯವನ್ನ ಅನುಸರಿಸಿದ ಅಂದ್ರೆ ಮುಗಿಸಿಬಿಟ್ಟವ. 2.1/1 ಇಲ್ಲೇ ಅದಾವು. KAದಾಗ ಡೈರೆಕ್ಟ್ ಕ್ವಶನ್ ಆಗೈತಿ. 13ನೇ ಶಾಸನ ಇಲ್ಲ ಒಂದು ಪೇಜ್ದಾಗ ನೋಡ್ರದೆ. ಇಲ್ಲ ಈ ಮಗಧದ ಬಗ್ಗೆ ಇತ್ತು, ಕೌಶಾಂಬಿ ಬಗ್ಗೆ ಇತ್ತು, ರಾಜಗೃಹದ ಬಗ್ಗೆ ಇತ್ತು. ಪ್ರತಿ ಪೇಜ್ ಒಳಗೂ ನಿಮ್ಗೆ ಸಿಗ್ತಿರ್ತಾವ ನೋಡ್ರದ. ಅಲ್ಲಿ ಗಮನಿಸ್ರಿ. ಇಲ್ಲಿ ಎಲ್ಲ ಮುಂದೆ ಅದಾವು, ಇವು ಅದಾವು, ಇವೇನು ಇಲ್ಲ ಅಂತ ಅನ್ಕೊಬೇಡ್ರಿ. ಇಲ್ಲಿ ಮುಂದೆ ಪ್ರಶ್ನೆದಾಗ ಅದಾವು. ಮಹಾವೀರನಿಗೆ ಸಂಬಂಧಪಟ್ಟಂಗ ಯಾವ ಪದ ಇಂಪಾರ್ಟೆಂಟ? ಮಹಾವೀರ ವರ್ಧಮಾನ ಅಂತಾರು ಕರೆಕ್ಟ, ಜೀನ ಅಂತಾರು ಕರೆಕ್ಟ, ನಿರ್ಗ್ರಂಥ ಕೂಡ ಅಂತಾರು ಕರೆಕ್ಟ, ತೀರ್ಥಂಕರ ಕೂಡ ಅಂತಾರು ಕರೆಕ್ಟ. 4 ಆಪ್ಷನ್ ಕೂಡ ಕರೆಕ್ಟ್ ಆದಂತಹ ಉತ್ತರಗಳ ಇಲ್ಲಿ. 4 ಆಪ್ಷನ್ ಕೂಡ ಇಲ್ಲಿ ಕರೆಕ್ಟ್ ಆದಂತಹ ಉತ್ತರಗಳ ಆಗಿದಾವ. ವರ್ಧಮಾನ ಮಹಾವೀರನ ಮೂಲ ಹೆಸರದ, ಬಾಲ್ಯದ ಹೆಸರದ. ಇನ್ನು ನಿರ್ಗ್ರಂಥ ಅಂದ್ರ ಎಲ್ಲಾ ಲೌಕಿಕ ಬಂಧನಗಳಿಂದನೂ ಮುಕ್ತಿ ಹೊಂದಿದವ. ಅವನ ಅನುಯಾಯಿಗಳು, ಅವನ ಫಾಲೋವರ್ಸ್ ಅಂತಿದ್ರು ಮಹಾವೀರನಿಗೆ ನಿರ್ಗ್ರಂಥ ಅಂತೇಳಿ. ಇನ್ನು ಜೀನ ಎಂಬುದು ಇಂದ್ರಿಯಗಳನ್ನ ಜಯಿಸಿದವ, ವಿಜಯಿ ಅಂದಂಗದ ಅದರ ಅರ್ಥ. ಇದರಿಂದನೇ ಜೈನ ಧರ್ಮಕ್ಕೆ ಜೈನ ಅನ್ನುವಂಥ ಹೆಸರು ಕೂಡ ಬಂದಿದ್ದು ಇದರಿಂದನ. ಜೀನ ಅನ್ನೋದು ಕೂಡ ಇಂಪಾರ್ಟೆಂಟ್. ತೀರ್ಥಂಕರ ಅವ್ನು ನಿಮಗೆಲ್ಲರಿಗೂ ಗೊತ್ತಿದ್ದಂಗೆ ಜೈನ ಧರ್ಮದಲ್ಲಿ 24 ತೀರ್ಥಂಕರ ಇದ್ರು. 24ನೇ ತೀರ್ಥಂಕರನ ಮಹಾವೀರ ಆಗಿದ್ದ. ಒಂದು ರೀತಿ ಗುರು ಅನ್ನಂಗ. 4 ಪದಗಳು ಕರೆಕ್ಟ. ಇಲ್ಲಿ ABCD 4 ಕೂಡ ಕರೆಕ್ಟ. ಇದ್ದು ಕೂಡ ನಮ್ಮ ಬುಕ್ ಒಳಗೆ ಕವರ್ ಆಗೈತೆ ಅಂದ್ರೆ ವಿಶೇಷ. ಮತ್ತಿದೆ 6ನೇ ಪೇಜ್ ಒಳಗೆ ಐತೆ. 6ನೇ ಪೇಜ್ ಒಳಗೆ ಇದನ್ನು ಕವರ್ ಮಾಡಿದ್ದೀನಿ. ಇಲ್ಲಿ ನೋಡ್ರಿ. ಸಾರಿ, 6ನೇ ಪೇಜ್ ಅಲ್ಲ, 8ನೇ ಪೇಜ್ ಒಳಗೆ ಇದನ್ನು ಕವರ್ ಮಾಡಿದ್ದೀನಿ. ಓಕೆ, ಜೈನ ಧರ್ಮದ ಬಗ್ಗೆ ಇಲ್ಲಿ ಐತಿ. ಜೈನ, ಜೀನ ಆ್ಯಂಡ್ ಮಹಾವೀರ ತೀರ್ಥಂಕರ. 24ನೇ ತೀರ್ಥಂಕರ ಅನ್ನುವಂಥ ವರ್ಡ್ ಬಂತು. ಬಾಲ್ಯದ ಹೆಸರು ವರ್ಧಮಾನ ಅನ್ನುವಂಥ ವರ್ಡ್ ಬಂತು. ಜೀನ ಅನ್ನುವಂತಹ ವರ್ಡ್ ಐತಿ. ಓಕೆ, ಎಲ್ಲ ಪದಗಳು ಏನು ಕೊಡ್ತಾವ ಅಂದ್ರೆ ಅಲ್ಲಿ ಆಪ್ಷನ್ಸ್ಗಳಿಗೆ ಒಂದು 3-4 ನಿಮ್ಗೆ ಗೊತ್ತಾಯ್ತು ಅಂದ್ರೆ ಇಲ್ಲಿ ಗೊತ್ತಾಗ್ಬಿಡ್ತೈತೆ ನಮಗೆಲ್ಲ ಕರೆಕ್ಟ್ ಐತಿ ಅಂಥೇಳಿ. ಅಂಡರ್ಸ್ಟ್ಯಾಂಡ್? ಎಸ್ ಆತ್ಮೀಯರೇ, ಇಷ್ಟಾಗಿತ್ತು. ಆ್ಯಕ್ಚುಲಿ
ನಮ್ಮ ಶಾರ್ಟ್ ನೋಟ್ಸ್ ಪಿ ಸಿ ಬುಕ್, ಶಾರ್ಟ್ ನೋಟ್ಸ್ ಇನ್ನು ಕರೆಂಟ್ ಅಫೇರ್ಸ್ ಒಳಗೆ ಭಾಳಷ್ಟು ಕವರ್ ಆಗೈತೆ. ನಾವು ಕ್ವಶನ್ ಪೇಪರ್ ಬಿಟ್ಟಿದ್ದು ಅದ್ರೊಳಗೆ ಕವರ್ ಆಗ್ಯಾವ ಕ್ವಶನ್ಸ್ಗಳು. ಓಕೆ, ಬರೀ ಈ ಶಾರ್ಟ್ ನೋಟ್ಸ್ ಬರೀ 35 ಹಾಳಿದಾವ. ಹಾಳಿ ಎಣಿಸಿರಿ ಅಂದ್ರೆ 35, ಪೇಜ್ ಎಣಿಸಿರಿ ಅಂದ್ರೆ 70, ಅಂದ್ರೆ ಅಚಿಕ ಕುಡಿಸಿ ಹೊಡೆದೈತಿದನ್ನು. ಒಂದ್ರಾಗ 2 ಮಾಡೈತೆ. ಹಂಗೆ ನೋಡ್ರೆ 140 ಪೇಜಿಂದ ಐತಿದೆ. ಆ್ಯಕ್ಚುಲಿ 144 ಪೇಜಿಂದ 72 ಹಾಳೆ ಮುಗಿದೈತಿದ. 35, 36 ಹಾಳೆ ಪುಟಗಳು ಅದಾವು. ಇಷ್ಟರೊಳಗೆ ಇಷ್ಟು ಕವರ್ ಮಾಡ್ಯಾವು. ಇದು ಮುಂದೆ ನಿಮಗೆ DR ಎಕ್ಸಾಮ್ಗೆ, CR ಎಕ್ಸಾಮ್ಗೆ, KSRP ಎಕ್ಸಾಮ್ಗೆ, ಮತ್ತು ಬೇರೆದು VO ನೋಟ್ಸ್ ಐತಿ. VO ಎಕ್ಸಾಮ್ ಓದ್ಕೊಳ್ಳಿ ಹೇಳ್ತಾನೆ ಅದ್ರೊಳಗೆ ಎಷ್ಟು ಬಂದಿದ್ದು. ಅದು ಭಾಳ ಇನ್ನೂ ಎಕ್ಸ್ಪ್ಲೋರಿಂಗ್ ಆಗೈತೆ. ಅದು ಭಾಳ ಅದ್ರೊಳಗೆ ಕರ್ನಾಟಕ ಇತಿಹಾಸ ಆ್ಯಡ್ ಮಾಡೀನಿ, ಗ್ರಾಮೀಣಾಭಿವೃದ್ಧಿ ಹಾಕೀನಿ, ಸಹಕಾರಿ ಸಂಘ ಹಾಕೀನಿ, ಬ್ಯಾಂಕಿಂಗ್ ಬಗ್ಗೆ ಹಾಕೀನಿ. ಅದು ಬೇಕಾಯ್ತು ಅಂದರೆ ನೀವು ಅದನ್ನು ಪೋಸ್ಟಲ್ ಮೂಲಕ ನಿಮ್ಮ ಮನೆಗೆ ತರಿಸ್ಕೋಬೋದು. ಆಲ್ರೆಡಿ 2000ಕ್ಕೂ ಹೆಚ್ಚು VO ಬುಕ್ ಈಗ ಆಲ್ರೆಡಿ ಹೋಗಿದ್ದಾವು. ಪೋಸ್ಟ್ ನಾವು ಮಾಡ್ಯವು ಖುದ್ದಾಗಿನಿಂತ. ಇನ್ನು ಇದು ಪಿ ಸಿ ಬುಕ್ ನಿಮಗೆ CR ಎಕ್ಸಾಮ್ಗೆ, DR ಎಕ್ಸಾಮ್ಗೆ ಮತ್ತು KSRP ಬೇಕಾತಂದ್ರೆ PC ಬುಕ್ ಅಂತೇಳಿ ನನಗೆ ಕಮೆಂಟ್ ಹಾಕಿ ಮೆಸೇಜ್ ಮಾಡಿರಿ ವಾಟ್ಸಪ್ದಾಗ. VA ಓದ್ ಬೇಕಾಗಿತ್ತು ಅಂದರೆ VA ಓದು. ಇದು ಪ್ಯೂರ್ಲಿ KEA ಸಂಬಂಧಿಸಿದಂಗೆ KEA ಪಠ್ಯಕ್ರಮ ಆದರ್ಶ ಮಾಡಿದಾನೆ ಈ ಬುಕ್ಕು. ಈ PC ಬುಕ್ಕಿಂತ ಭಾಳಷ್ಟು ವಿಶೇಷ ಐತಿ. ಭಾಳಷ್ಟು ಪೇಜ್ಗಳದಾವೆ, 280 ಪೇಜ್ಗಳದಾವೆ. ಅದನ್ನು ಒನ್ ಬೈ ಹೊಡೆದು ಅದನ್ನು ಒಂದು 70 ಶೀಟ್ನಾಗ ಕ್ವಿಕ್ ರಿವಿಷನ್. ಇವೆಲ್ಲ ಕ್ವಿಕ್ ರಿವಿಷನ್, ಒಟ್ಟ ಡೀಪ್ ಹೋಗಂಗಿಲ್ಲ. ನೀವೇನು ಭಾಳ ಓದಿರ್ತಾರಲ್ಲ ಬಡ್ನ ರಿವಿಷನ್ ಮಾಡೋಕೆ, ಅಥವಾ ಬಿಗಿನರ್ಸ್ ಇದ್ರಿ ಬಡ್ನ ನೋಡ್ಕೊಳಕ್ಕೆ ಅಲ್ಲಿ ನಿಮಗೆ ಹೆಲ್ಪ್ ಆಗ್ತದೆ. ಸಣ್ಣದು ಕಾನ್ಸೆಪ್ಟ್ ಒಳಗೆ ಎಷ್ಟು ಕ್ವಾಲಿಟಿ ಐತೆ ನೋಡ್ರಿ, ಎಷ್ಟು ಕ್ವಶನ್ಸ್ಗಳನ್ನ ಇಲ್ಲಿ ತೋರಿಸಿ ನಿಮಗೆ. ಓಕೆ, ಹಾಗಾಗಿ ಈ ಬುಕ್ಗಳು ಕೂಡ ನಿಮಗೆ ಭಾಳಷ್ಟು ಇಂಪಾರ್ಟೆಂಟ್ ಆಗ್ತಾವೆ. VO ಬುಕ್ ಬೇಕಾದ್ರೆ VO ಬುಕ್ ತರಿಸ್ಕೋರಿ. ಇದು VO ಬುಕ್ ತರಿಸಿರಿ ಅಂದ್ರೆ PCನೂ ಕವರ್ ಆಕೈತಿ. ಇದ್ರೊಳಗೆ CRD ಅವರು ಕವರ್ ಆಕೈತಿ, KSRPನೂ ಕವರ್ ಆಕೈತಿ, VOನೂ ಕವರ್ ಆಕೈತಿ. ಓಕೆ, ಕೇವಲ 480 ರೂಪಾಯಿಗೆ ನಿಮ್ಮ ಮನೆಗೆ ಬಂದ ಈ ಬುಕ್ ಬರ್ತದೆ. ಪೋಸ್ಟಲ್ ಚಾರ್ಜ್ ಎಲ್ಲ ಇನ್ಕ್ಲೂಡ್ ಮಾಡಿ. ಪೋಸ್ಟಲ್ ಚಾರ್ಜ್ ಅರೌಂಡ್ 100 ರೂಪೀಸ್ ಐತಿ. ಬುಕ್ಕಿಗೆ ನಾವು ಒಂದು 380 ರೂಪೀಸನ್ನು ಚಾರ್ಜ್ ಮಾಡ್ತೇವೆ, 350 ರೂಪೀಸನ್ನು. ಅದೆಲ್ಲ ಕೂಡಿ 480 ರೂಪೀಸನ್ನು ನೀವೇನಾದರೂ ಪೇ ಮಾಡಿದಿರಿ ಅಂದ್ರೆ ನಿಮ್ಮ ಮನೆಗೆ ಪೋಸ್ಟ್ನ ಮೂಲಕ ವಿದಿನ್ 2 or 3 ಡೇಸ್ ಒಳಗೆ, ಹಬ್ಬ ಅಂದ್ರೆ 3 ಡೇಸ್ ಒಳಗೆ ನಾವು ಸ್ಪೀಡ್ ಪೋಸ್ಟನ್ನು ಮಾಡ್ತೇವೆ. 3 ಡೇಸ್ ಒಳಗೆ ನಿಮ್ಮ ಮನೆಗೆ ಬರ್ತದೆ. ನಿಮಗೇನಾದರೂ VAO ಸಂಬಂಧಿತ ಬುಕ್ ಏನಾದರೂ ಬೇಕಾಗಿತ್ತು ಅಂದರೆ 8095404087 ಇದು ನಮ್ಮ ಆಫೀಸ್ ನಂಬರ್ ಆಗಿರ್ತದೆ. ಇದಕ್ಕೆ ನೀವು ವಾಟ್ಸಾಪ್ ಒಳಗೆ VAO, ಯಾರು ಕಾಲ್ ಮಾಡೋಕೆ ಹೋಗ್ಬೇಡ್ರಿ, ವಾಟ್ಸಾಪ್ ಒಳಗೆ VAO ಅಂತ ಹೇಳಿ ಕಳಿಸಿದ್ರಿ ಅಂದ್ರೆ ಸಾಕು. ನಿಮ್ಗೆ ವಿಲೇಜ್ ಅಕೌಂಟೆಂಟ್ ಆಫೀಸರ್ ಅಥವಾ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್, ಗ್ರಾಮ ಲೆಕ್ಕಾಧಿಕಾರಿ ಅಥವಾ ಗ್ರಾಮ ಆಡಳಿತಾಧಿಕಾರಿ ಅನ್ನುವಂಥ ಹುದ್ದೆ ಏನು ಕರೆದಾರಲ್ಲ ಈಗ ಅಕ್ಟೋಬರ್ 4ನೇ ತಾರೀಕು ಇದು ಐತೆ ಎಕ್ಸಾಮ್. ಈ ಎಕ್ಸಾಮಿಗೆ ಪ್ರಿಪ್ರೇಷನ್ ಮಾಡೋಕೆ, ಕ್ವಿಕ್ ಗ್ಲ್ಯಾನ್ಸ್ ಮಾಡೋಕೆ, ಕ್ವಿಕ್ ರಿವಿಷನ್ ಮಾಡೋಕೆ ನಮ್ಮ VAO ಬುಕ್ ಹೆಲ್ಪ್ ಆಗ್ತದೆ. ಯಾರಿಗೆ ಬೇಕಾಗಿರ್ತೈತೆ ಅವ್ರ ಇದನ್ನು ಕೂಡ ಆರ್ಡರ್ ಮಾಡ್ಕೋರಿ. ಇಷ್ಟಾಗಿತ್ತು ಇವತ್ತಿನ ಕ್ಲಾಸ್. ಎಷ್ಟು ಕ್ವಶನ್ಸ್ಗಳು ನಮ್ಮ ಬುಕ್ಕಿಂದ ಬಂದಿದ್ದು ಅಂತ ಹೇಳಿ ಪ್ರೂಫ್ ಸಮೇತ ತೊಗೊಂಬಂದನಿ ನೋಡ್ರಿ. ಇಲ್ಲಿ ಪ್ರಸಂಗಜಿತ್ ಅನ್ನೋದು ಎಷ್ಟು ವಿಶೇಷ ಆಗಿತ್ತು. 17 ದಂಗೆ ಕೊಟ್ಟಿದ್ನಿ. ಕೌಟಿಲ್ಯನ ಬಗ್ಗೆ, ಸಪ್ತಾಂಗ ಸಿದ್ಧಾಂತದ ಬಗ್ಗೆ ಕೂಡ ನಮ್ಮ ಶಾರ್ಟ್ ನೋಟ್ಸ್ ಮಾಹಿತಿ ಹೊಂತವು. ದೊಡ್ಡ ಬುಕ್ ಹೊಂತಾವ, ಅದ್ರ ಬಗ್ಗೆ ನಾವು ಮಾತಾಡೋದಿಲ್ಲ. 1000 ಪೇಜಿನ ಬುಕ್, 2000 ಪೇಜಿನ ಬುಕ್ನಾಗ ಎಲ್ಲ ಇರ್ತಾವ. ಎಲ್ಲ ನೀವು 100 ತೆಗಿಬೋದು. ಬಟ್ ಬರೇ 35 ಹಾಳ್ಯಾಗ ನೀವು 35 ಮಾರ್ಕ್ಸ್ ತೆಗಿತಾನಂದ್ರೆ ಭಾಳಷ್ಟು ವಿಶೇಷ, ಭಾಳಷ್ಟು ಖುಷಿ ಆಗುವಂಥ ಸಂದರ್ಭ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. VAO ಬುಕ್ ಯಾರಿಗಾದ್ರೂ ಬೇಕಾಗತ್ತಂದ್ರೆ ಆರ್ಡರ್ ಮಾಡ್ಕೋರಿ. ಮತ್ತು ಮುಂದೆ ಗಣಿತ ಮತ್ತು ವಿಜ್ಞಾನ ವಿಷಯಗಳನ್ನ ನಾವು ಕ್ಲಾಸ್ಗಳನ್ನ ಮಾಡ್ತೇವೆ. ಯೂಟ್ಯೂಬ್ದಾಗೂ ಇರ್ತಾವೆ, ನಮ್ಮ ಆ್ಯಪ್ದಾಗೂ ಇರ್ತಾವೆ. PSTR, HSTR ಮತ್ತು GPSTR ಪ್ರಿಪ್ರೇಷನ್ ಮಾಡೋರ ಆ್ಯಪಿಗೆ ಒಮ್ಮೆ ವಿಸಿಟ್ ಕೊಡ್ರಿ. ಅಲ್ಲಿ ಹಲವಾರು ಟೆಸ್ಟ್ಗಳನ್ನ ಮುಂದೆ ಹಾಕ್ತಿರ್ತಾರೆ ನಾನು. ಅದನ್ನು ಕೂಡ ನೀವು ಫ್ರೀಯಾಗಿ ಅಟೆಂಡ್ ಮಾಡ್ಬೋದು. ಆ್ಯಂಡ್ ನಮ್ದು ಮ್ಯಾಥ್ಸ್ ಕೋರ್ಸ್ ಅದ, ಅದನ್ನು ಕೂಡ ನೀವು ಬರಿಬೋದು. ಇಷ್ಟು ಹೇಳ್ತಾ ಈ ಕ್ಲಾಸನ್ನು, ಈ ವಿಶೇಷವಾದಂಥ ಕ್ಲಾಸನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಬಾಯ್, ಟಾಟಾ, ಬಾಯ್, ಟೇಕ್ ಕೇರ್.